ವೆಲ್ಕಮ್ ಬ್ಯಾಕ್ ಗೈಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮೆಥಡ್ ಓವರ್ಲೋಡಿಂಗ್ ಅಂತ ಅಂದ್ರೆ ಏನು ಮತ್ತೆ ಯಾವ ತರ ನಾವು ಮೆಥಡ್ ಓವರ್ಲೋಡಿಂಗ್ ನ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅಂಡ್ ಇನ್ ದಿಸ್ ವಿಡಿಯೋ ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಜಾವಾ ಪ್ರೋಗ್ರಾಮ್ ಅಂತಲ್ಲ, ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ, ಇರುವಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಅದೇನಂತ ಅಂದ್ರೆ ರಿಕರ್ಷನ್. ಸೊ ಟಾಪಿಕ್ ಗೆ ಹೋಗಿನ ಮುಂಚೆ ರಿಕರ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇಲ್ಲೇನು ನಮ್ಮ ನೋಟ್ಸ್ ಏನಿದೆ ಅದಕ್ಕೆ ಹೋಗಿನ ಮುಂಚೆ, ಸೊ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಕೋಪ್ ಆಫ್ ದ ವೇರಿಯಬಲ್ಸ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಟಾಪಿಕ್ ನ ಬರ್ದಿದ್ದೀನಿ, ಸಬ್ ಟಾಪಿಕ್. ಸೊ ಏನಪ್ಪ ಇದು ಸ್ಕೋಪ್ ಆಫ್ ದ ವೇರಿಯಬಲ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ವೇರಿಯಬಲ್ಸ್ ಆರ್ ಓನ್ಲಿ ಆಕ್ಸೆಸಬಲ್ ಇನ್ಸೈಡ್ ದ ರೀಜನ್ ವೇರ್ ದೇ ಆರ್ ಕ್ರಿಯೇಟೆಡ್, ದಟ್ ಇಸ್ ಕಾಲ್ಡ್ ಎಸ್ ಸ್ಕೋಪ್. ಅಂತಂದ್ರೆ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಲೆಟ್ಸ್ ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಇಂಟೆಲಿಜ್ ಐಡಿನ ಓಪನ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಿದ್ ಬ್ರಾಕೆಟ್ಸ್ ಕಾಣ್ತಾ ಇದೆ ಅಲ್ವಾ, ಕರ್ಲಿ ಬ್ರಾಕೆಟ್ಸ್ ಏನ್ ಕಾಣ್ತಾ ಇದೆ ಅಲ್ವಾ, ಅದನ್ನೇ ನಾವು ಸ್ಕೋಪ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ. ದಿಸ್ ಇಸ್ ಕಾಲ್ಡ್ ಎಸ್ ಸ್ಕೋಪ್. ಅಂತಂದ್ರೆ ನೀವು ಇದ್ರೊಳಗಡೆ ಯಾವ್ದಾದ್ರು ಒಂದು ಏರಿಯಾ ಆಫ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದಿರ ಅಂತ ಅಂದ್ರೆ, ಅದನ್ನ ನಾನು ಬೇರೆ ಮೆಥಡ್ ಒಳಗಡೆ ಯೂಸ್ ಮಾಡೋಕ್ಕಾಗಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಾನು ಟೈಪ್ ಮಾಡ್ತಿದ್ದಂಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಇಂಟೆಲಿಜ್ ಐಡಿ ಏನ್ ಮಾಡ್ತಿದೆ, ನಮ್ಗೆ ಆಲ್ರೆಡಿ ಎರರ್ ನ ಇಂಡಿಕೇಶನ್ ತೋರಿಸ್ತಾ ಇದೆ. ಅದೇನಪ್ಪ ಅಂತಂದ್ರೆ, ನೀವೇನಾದ್ರೂ ವೇರಿಯಬಲ್ ನ ಇಲ್ಲಿ ಈ ಮೆಥಡ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೀರಾ ಅಂತಂದ್ರೆ, ಇಟ್ ಈಸ್ ಓನ್ಲಿ ಆಕ್ಸೆಸಿಬಲ್ ವಿತ್ ಇನ್ ದಿಸ್ ಮೆಥಡ್. ಈ ಮೆಥಡ್ ಏನಿದೆ ಅಲ್ವಾ, ಅದ್ರೊಳಗಡೆ ಮಾತ್ರ ಆಕ್ಸೆಸ್ ಮಾಡ್ಬೋದು ನೀವು. ಇನ್ನೊಂದು ಮೆಥಡ್ ಅಲ್ಲಿ ನೀವು ಬೇರೆ ಮೆಥಡ್ ಅಲ್ಲಿ ಈ ಏನ್ ಪ್ಯಾರಂಥಿಸಿಸ್ ಏನ್ ಕಾಣ್ತಾ ಇದೆ, ಪ್ಯಾರಂಥಿಸಿಸ್ ಅಲ್ಲಿ ಈ ಏನ್ ಕರ್ಲಿ ಬ್ರಾಕೆಟ್ ಏನ್ ಕಾಣ್ತಾ ಇದೆ, ಅದ್ರ ಹೊರಗಡೆ ನೀವು ಅದನ್ನ ಆಕ್ಸೆಸ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇದು ಇಂಡಿಕೇಟ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಎ ಸ್ಕೋಪ್ ಅಷ್ಟೇನೆ. And variables declared directly inside the method are available anywhere in the method following the line of code in which they are declared. ಅಂತಂದ್ರೆ ವೇರಿಯಬಲ್ ನ ನಾವೇನಾದ್ರೂ ಒಂದು ಮೆಥಡ್ ಒಳಗಡೆ ಕ್ರಿಯೇಟ್ ಮಾಡ್ತಾ ಇದೀವಿ ಅಥವಾ ಒಂದು ಕ್ಲಾಸ್ ಒಳಗಡೆ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ, ಆ ಎಂಟೈರ್ ಕ್ಲಾಸ್ ಅಲ್ಲಿ ಮತ್ತೆ ಎಂಟೈರ್ ಮೆಥಡ್ ಅಲ್ಲಿ ಮಾತ್ರ ವೇರಿಯಬಲ್ ನಾವು ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಅಂದ್ರೆ ಆಕ್ಸೆಸ್ ಅಂದ್ರೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಮತ್ತೆ ಮತ್ತೆ. ಇಲ್ಲ ಅಂತಂದ್ರೆ ನಾವು ಆ ವೇರಿಯಬಲ್ ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇನೆ. ದಿಸ್ ಇಸ್ ಅ ಸ್ಮಾಲ್ ಟಾಪಿಕ್ ಆಕ್ಚುಲಿ. ಸ್ಕೋಪ್ ಅಂತಂದ್ರೆ ಏನು, ಸ್ಕೋಪ್ ಆಫ್ ದ ವೇರಿಯಬಲ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಈ ನೋಟ್ ಸಬ್ ಟಾಪಿಕ್ ನ ಹಾಕಿದೀನಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ, ರಿಕರ್ಷನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಇದನ್ನ ಫಸ್ಟ್ ನಾವು ಒಂದು ಎಕ್ಸಾಂಪಲ್ ತಗೊಂಡು ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಲೈಕ್ ನಿಮ್ಗೆ ರಷ್ಯನ್ ಡಾಲ್ ಬಗ್ಗೆ ಗೊತ್ತಾ? ಲೈಕ್ ರಷ್ಯನ್ ಡಾಲ್ ಅಂತಂದ್ರೆ, ಅಂದ್ರೆ ನೀವು ಅಂದ್ಕೊಂಡಿರತ್ತಾರಲ್ಲ, ಲಿಸ್ಟ್ ನಾನು ತೋರಿಸ್ತೀನಿ ರಷ್ಯನ್ ಡಾಲ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು. ಸೊ ರಷ್ಯನ್ ಡಾಲ್ ಅಂತ ಹೇಳ್ಬಿಟ್ಟು ನಾನು ಯಾವಾಗ ಸರ್ಚ್ ಮಾಡಿದೆ, ಇಮೇಜಸ್ಗೆ ಹೋಗ್ತೀನಿ, ಈ ಫೋಟೋ ತಗೊಳ್ಳೋಣ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಡಾಲ್ ಇದೆ, ಅದಕ್ಕಿಂತ ಸಣ್ಣದು ಇನ್ನೊಂದು ಡಾಲ್ ಇದೆ, ಅದಕ್ಕಿಂತ ಸಣ್ಣದು ಇನ್ನೊಂದು ಡಾಲ್ ಇದೆ, ಅದಕ್ಕಿಂತ ಸಣ್ಣದು ಇನ್ನೊಂದು ಡಾಲ್ ಇದೆ, ಅದಕ್ಕಿಂತ ಸಣ್ಣದು ಇದೇ ತರ ಸಣ್ಣ ಡಾಲ್ ವರ್ಗೂ ಇದೆ. ನೀವು ಇಲ್ಲಿ ಅಬ್ಸರ್ವ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಲೈಕ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಒಂದು ಲೈನ್ ಟೈಪ್ ಕಾಣ್ತಾ ಇದೆ ಅಲ್ವಾ. ಇದೇನಪ್ಪ ಅಂತಂದ್ರೆ, ಲೈಕ್ ಓಪನ್ ಮಾಡೋಕೆ ಡಾಲ್ ನ ಓಪನ್ ಮಾಡೋ ತರ ಒಂದೇನ್ ಸ್ಪೇಸ್ ಇದೆ ಅದು. ಈ ರಷ್ಯನ್ ಡಾಲ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಜಸ್ಟ್ ಅದನ್ನ ಓಪನ್ ಮಾಡ್ತಾರೆ, ಓಪನ್ ಮಾಡಿ ಅದ್ರೊಳಗಡೆ ಸಣ್ಣ ಡಾಲ್ ಹಾಕ್ತಾರೆ. ಆಮೇಲೆ ಅದು ಮತ್ತೆ ಈ ಡಾಲ್ ಓಪನ್ ಮಾಡ್ಬಿಟ್ಟು ಇದ್ರೊಳಗಡೆ ಈ ಡಾಲ್ನ ಹಾಕ್ತಾರೆ, ಈ ಡಾಲ್ ಓಪನ್ ಮಾಡ್ಬಿಟ್ಟು ಇದನ್ನ ಹಾಕ್ತಾರೆ, ಈ ಡಾಲ್ನ ಓಪನ್ ಮಾಡ್ಬಿಟ್ಟು ಇದಾಕ್ತಾರೆ, ಈ ಡಾಲ್ನ ಹಾಕ್ಬಿಟ್ಟು ಇದು ಓಪನ್ ಮಾಡ್ಬಿಟ್ಟು ಇದಾಕ್ತಾರೆ, ಈ ಡಾಲ್ನ ಓಪನ್ ಮಾಡ್ಬಿಟ್ಟು ಇದಾಕ್ತಾರೆ, ಅಂಡ್ ಈ ಡಾಲ್ನ ಓಪನ್ ಮಾಡ್ಬಿಟ್ಟು ಇದಾಕ್ತಾರೆ. ಇದನ್ನೇ ನಾವು ರಿಕರ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಏನ್ ಇಲ್ಲಿ ಮಾಡಿದ್ವಿ ಅಲ್ವಾ, ಒಂದ್ರೊಳಗಡೆ ಒಂದ್ ಏನ್ ಹಾಕಿದೀವಲ್ವಾ, ಅದನ್ನೇ ಲೈಕ್ ಡಾಲ್ನ ಹಾಕಿದೀವಲ್ವಾ, ಅದನ್ನ ನಾವು ರಿಕರ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಇದೇ ತರ ಇನ್ನೊಂದು ಸಿಮಿಲರ್ ಎಕ್ಸಾಂಪಲ್ ನ ನೋಡೋದಾದ್ರೆ, ಏನಪ್ಪ ರಿಕರ್ಷನ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೀವೆಲ್ಲರೂ ಕೂಡ ಈ ಸಲೂನ್ ಶಾಪ್ಸ್ಗೆ ಹೋಗಿದ್ರ? ಓಕೆ, ಸಲೂನ್ ಮಿರರ್ಸ್ ಅಲ್ವಾ, ನೀವೆಲ್ಲರೂ ಕೂಡ ಸಲೂನ್ ಶಾಪ್ಗೆ ಹೋಗಿದ್ರ? ಸೊ ನೀವ್ ಯಾವಾಗ ನಿಮ್ ಹೇರ್ ಕಟ್ಗೆಲ್ಲ ಹೋಗ್ತೀರಾ ನೀವು, ಲೈಕ್ ಇಲ್ಲೆಲ್ಲೋ ಇಲ್ಲ ಬಿಡಿ, ಯಾವಾಗ ನೀವು ಲೈಕ್ ಅದು ಸಿಗ್ತಾ ಇಲ್ಲ ಮಿರರ್ ಬಂದ್ಬಿಟ್ಟು, ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ನಾವ್ ಯಾವಾಗ ಏರ್ ಕಟ್ಗೆಲ್ಲ ಹೋಗ್ತೀವಿ, ನಾವು ಅಬ್ಸರ್ವ್ ಮಾಡ್ತೀವಿ, ನಾವು ಆ ಮಿರರ್ ಅಲ್ಲಿ ಏನಿರುತ್ತೆ, ಮಿರರ್ ಒಳಗಡೆ ಇನ್ನೊಂದು ಮಿರರ್ ಒಳಗಡೆ ಇನ್ನೊಂದು ಮಿರರ್ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಸಲ ಕಾಣ್ತಾ ಇರುತ್ತೆ. ನಮ್ಮ ಇಮೇಜ್ ಏನು ಮತ್ತೆ ಮತ್ತೆ ಕಾಣ್ತಾನೆ ಇರುತ್ತೆ. ಒಳಗಡೆ ಒಂದ್ ಮಿರರ್, ಒಳಗಡೆ ಒಂದ್ ಮಿರರ್ ಇರೋ ತರ ಕಾಣ್ತಾ ಇರುತ್ತೆ. ಇದನ್ನ ನಾವು ರಿಕರ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂತಂದ್ರೆ, ನಿಯರ್ಲಿ 80% ಆಫ್ ದ ಪ್ರಾಬ್ಲಮ್ಸ್, ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಬರೀ ರಿಕರ್ಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಈ ರಿಕರ್ಷನ್ ಅಂತ ಏನಿದೆ ಅದನ್ನು ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ಎಷ್ಟು ಚೆನ್ನಾಗಿ ಕಲ್ತ್ಕೋಬೇಕು ಅಂತಂದ್ರೆ, ನೀವು ಅಟ್ಲೀಸ್ಟ್ ಒಂದು 15-20 ಕ್ವಶನ್ಸ್ ನ ನೀವು ರಿಕರ್ಷನ್ ಟಾಪಿಕ್ ಮೇಲೆ ಸಾಲ್ವ್ ಮಾಡಲೇಬೇಕು. ಬೇರೆ ಬೇರೆ ಎಲ್ಲಾದ್ರೂ ಸರ್ಚ್ ಮಾಡಿ, ಓಕೆ ನಾನು ಅದ್ರ ಮೇಲೆ ಕೂಡ ಒಂದು ರಿಕರ್ಷನ್ಗೆ ನಾನು ಯಾವಾಗ ನಾನು ಪ್ರಾಕ್ಟೀಸ್ ಸೆಟ್ ಕೊಡ್ತೀನಿ ಅಲ್ವಾ, ಅದ್ರ ನಾನು ರಿಕರ್ಷನ್ ಮೇಲೆ ನಾನು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಆಡ್ ಮಾಡ್ತೀನಿ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಈಗ ನೋಡೋದಾದ್ರೆ, ರಿಕರ್ಷನ್ ಇಸ್ ಎ ಟೆಕ್ನಿಕ್ ಆಫ್ ಮೇಕಿಂಗ್ ಎ ಫಂಕ್ಷನ್ ಕಾಲ್ ಇಟ್ ಸೆಲ್ಫ್. ಯಾವುದೋ ಒಂದು ಮೆಥಡ್ ನ ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿ, ಈಗ ನೀವು ಒಂದು ಮೆಥಡ್ ನ ಕಾಲ್ ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಮೆಥಡ್ ನ ಯಾವ ಕಾಲ್ ಮಾಡಿದಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ, ಮೆಥಡ್ ಕಾಲ್ ಆಗುತ್ತೆ, ರನ್ ಆಗುತ್ತೆ. ಬಟ್ ರಿಕರ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಮೆಥಡ್ ಕಾಲ್ ಮಾಡ್ತಿದ್ದೀರಾ ಅಂತಂದ್ರೆ, ಆ ಮೆಥಡ್ ಏನ್ ಮಾಡುತ್ತೆ, ಮತ್ತೆ ಅದನ್ನೇ ಮತ್ತೆ ಆ ಮೆಥಡ್ ನ ಕಾಲ್ ಮಾಡ್ಕೊಳ್ಳುತ್ತೆ. ಇಟ್ ಸೆಲ್ಫ್ ಅದೇನ್ ಮಾಡುತ್ತೆ, ಮತ್ತೆ ಕಾಲ್ ಮಾಡುತ್ತೆ. ಸೊ ಇದು ಯಾವ ತರ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಯಾವಾಗ ನಿಮ್ಗೆ ಕೋಡ್ ಬರೆದು ತೋರಿಸ್ತೀನಿ ಅವಾಗ ತೋರಿಸ್ತೀನಿ. ಅಂಡ್ ದಿಸ್ ಟೆಕ್ನಿಕ್ ಪ್ರೊವೈಡ್ಸ್ ಎ ವೇ ಟು ಬ್ರೇಕ್ ಎ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್
ಡೌನ್ ಇಂಟು ಸಿಂಪ್ಲರ್ ಪ್ರಾಬ್ಲಮ್ಸ್ ವಿಚ್ ಆರ್ ಈಸಿಯರ್ ಟು ಸಾಲ್ವ್. ಇದು ಯಾವ ತರ ಅಂತಂದ್ರೆ, ಈಗ ಒಂದ್ ಸ್ವಲ್ಪ ಯಾವ್ದಾದ್ರು ಒಂದು ನೀವು ಹಾರ್ಡ್ ಲೆವೆಲ್ ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಯಾವ್ದೋ ಒಂದು ಲೈಕ್ ಸ್ವಲ್ಪ ಕಷ್ಟ ಇದೆ ಅಂತಂದ್ರೆ ಅದನ್ನ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಫಸ್ಟ್ ಬ್ರೇಕ್ ಡೌನ್ ಮಾಡ್ತೀರಾ ಸಿಂಪಲ್ ಟರ್ಮ್ಸ್ ಆಗಿ. ಈಗ ನೀವು ಫ್ಯಾಕ್ಟೋರಿಯಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ವಾ. ಈಗ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇಂಟೆಲಿಜ್ ಐಡಿ ನಾವು ಓಪನ್ ಮಾಡ್ತೀನಿ. ಓಕೆ, ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಹಿಂಗೆ ನಾವು ಹೊಸ ಫೈಲ್ನ ಕ್ರಿಯೇಟ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಹೊಸ ಫೈಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ಫೈಲ್ ನೇಮ್ನ ನಾನು ರಿಕರ್ಷನ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ರಿಕರ್ಷನ್ ಡಾಟ್ ಜಾವಾ ಫೈಲ್ ಕ್ರಿಯೇಟ್ ಆಗಿದೆ. ಈಗ ಕ್ಲಾಸ್ನು ಕೂಡ ಮತ್ತೆ ಮೇನ್ ಮೆಥಡ್ನು ಕೂಡ ಕ್ರಿಯೇಟ್ ಮಾಡಿಬಿಡ್ತೀನಿ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಕ್ಲಾಸ್ ಕೂಡ ಕ್ರಿಯೇಟ್ ಆಗಿದೆ ಆ್ಯಂಡ್ ಮೇನ್ ಮೆಥಡ್ ಕೂಡ ಕ್ರಿಯೇಟ್ ಆಗಿದೆ. ಈಗ ನಾವೇನು ಮಾಡೋಣ ಅಂತಂದ್ರೆ ರಿಕರ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ರಿಕರ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಮಲ್ಟಿಲೈನ್ ಕಮೆಂಟ್ ಹಾಕ್ತೀನಿ. ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಫ್ಯಾಕ್ಟೋರಿಯಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಲ್ವಾ. ನಿಮ್ಗೆಲ್ಲರೂ ಗೊತ್ತಿದೆ 5 ಫ್ಯಾಕ್ಟೋರಿಯಲ್ ಅಂತಂದ್ರೇನು. 5 ಫ್ಯಾಕ್ಟೋರಿಯಲ್ ಅಂತಂದ್ರೇನು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಲ್ವಾ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ 5 ಫ್ಯಾಕ್ಟೋರಿಯಲ್ ಅಂತಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತಂದ್ರೆ ಆನ್ಸರ್ ಏನು ಬರುತ್ತೆ ನಿಮ್ಮ ಎಲ್ಲರೂ ಕೂಡ. ಇದು ಬೇಸಿಕ್ಸ್ ಮ್ಯಾಕ್ಸ್ ಇದು. ಸೊ 5 4 20, 23 60, 62 120. ಆನ್ಸರ್ ಬಂದ್ಬಿಟ್ಟು ನಮಗೆ ಎಷ್ಟು ಬಂತು, 120 ಆನ್ಸರ್ ಬಂತು. ಸೊ ಈ ಪ್ರಾಬ್ಲಮ್ನ ನೀವು ಮ್ಯಾಥಮೆಟಿಕಲಿ ಕೊಟ್ಟರೆ ನೀವು ಏನು ಮಾಡ್ತೀರಾ, ಈ ಥರ ಬರೆದ್ಬಿಟ್ಟು ಸಾಲ್ವ್ ಮಾಡ್ತೀರಾ. ಅದೇ ಅಂದ್ಕೊಳ್ಳಿ ನೀವು ಇದಕ್ಕೆ ಈ ಫ್ಯಾಕ್ಟೋರಿಯಲ್ ಒಂದೇನು ಫ್ಯಾಕ್ಟೋರಿಯಲ್ ಕಂಡುಹಿಡಿಯೋದಕ್ಕೆ ಪ್ರೋಗ್ರಾಮ್ ಬರೀಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅಂತಂದ್ರೆ ಈ ರಿಕರ್ಷನ್ ಟೈಪ್ ಫಂಕ್ಷನ್ಸ್ನ ನೀವು ಯೂಸ್ ಮಾಡ್ತೀರಾ. ಸೊ ಈಗ ನಾವು ಫ್ಯಾಕ್ಟೋರಿಯಲ್ ಈ ಪ್ರೋಗ್ರಾಮ್ನ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದ್ರೆ, ರಿಕರ್ಷನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೊಂದು ಸಿಂಪಲ್ ಪ್ರೋಗ್ರಾಮ್ನ ಬರೆಯೋಣ. ಸೊ ಈ ಪ್ರೋಗ್ರಾಮ್ ಯಾವುದಪ್ಪ ಅಂತಂದ್ರೆ ಪ್ರಿಂಟ್ ನಂಬರ್ಸ್. ಲೈಕ್ ಕೆಲವೊಂದು ಈಗ ಲೈಕ್ಸ್ 1 to 5 ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇದನ್ನ ನಾವು ರಿಕರ್ಷನ್ ಅಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡೋಣ. ಸೊ ಈಗ ಏನು ಮಾಡ್ತೀನಿ ಅಂತಂದ್ರೆ ನಾನು ಒಂದು ಸ್ಟ್ಯಾಟಿಕ್ ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ. ಸ್ಟ್ಯಾಟಿಕ್ ವಾಯ್ಡ್ ಡಾಟಾ ಟೈಪ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲೇನು ಮಾಡ್ತೀನಿ ಅಂತಂದರೆ ಪ್ರಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ನಾನೊಂದು ಪ್ರಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ. ಅದರೊಳಗಡೆ ನಾನು ಇಂಟ್ ನಮ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಮೀಟರ್ನ ಡಿಫೈನ್ ಮಾಡಿದ್ದೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ, ಇಫ್ ಅಕಸ್ಮಾತ್ ಏನಾದರೂ ನಂಬರ್ ನಾವು ಏನು ನಂಬರ್ನ ಪಾಸ್ ಮಾಡ್ತೀವಿ ಅಲ್ವಾ, ಆ ನಂಬರ್ ಏನಾದರೂ 0 ಇತ್ತು ಅಂತಂದರೆ ಏನು ಮಾಡಪ್ಪ ಅಂತಂದರೆ ಜಸ್ಟ್ ನಮಗೆ ರಿಟರ್ನ್ ರಿಟರ್ನ್ ಏನು ಮಾಡುತ್ತಪ್ಪ ಅಂತಂದರೆ ಜಸ್ಟ್ ಇಟ್ ರಿಟರ್ನ್ಸ್ ನಥಿಂಗ್. ನೀವೇನಾದರೂ ರಿಟರ್ನ್ 0 ಅಂತ ಏನಾದರೂ ಬರೆದ್ರಿ ಅಂತಂದರೆ ಸಾರಿ. ಸೊ ಇಲ್ಲಿ ರಿಟರ್ನ್ ನೀವೇನಾದರೂ 0 ಅಂತ ಹೇಳ್ಬಿಟ್ಟು ಬರೆದ್ರಿ ಅಂತಂದರೆ ಮೈನ್ ಮೆಥಡ್ಗೆ 0ನ ರಿಟರ್ನ್ ಮಾಡುವಂತ. ಬಟ್ ನಾವು ಇಲ್ಲಿ ಯೂಸ್ ಮಾಡಿರುವಂಥ ಡಾಟಾ ಟೈಪ್ ವೈಡ್. ಸೊ ನಾವು ಯಾವಾಗ ವೈಡ್ನ ಯೂಸ್ ಮಾಡ್ತೀವಿ ಜಸ್ಟ್ ರಿಟರ್ನ್ ಹಾಕ್ಬಿಟ್ಟು ಈ ಥರ ಬರೀತೀವಿ. ಇದ್ರ ಮೀನಿಂಗ್ ಏನಪ್ಪ ಅಂದರೆ ರಿಟರ್ನ್ಸ್ ಏನು ರಿಟರ್ನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ನಾವು ಒಂದು ಏನು ನಂಬರ್ ಏನಿದೆ ಅದನ್ನು ಪ್ರಿಂಟ್ ಮಾಡೋಣ. ನೆಕ್ಸ್ಟ್ ಏನು ಮಾಡೋಣ ನಾವು. ಸೊ ಈಗ ನಾವೇನು ಮಾಡೋಣ ಅಂತಂದರೆ ಈ ಮೆಥಡ್ ಏನಿತ್ತು ಅಲ್ವಾ ಪ್ರಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಆ ಮೆಥಡ್ನ ಕಾಲ್ ಮಾಡಿಬಿಟ್ಟು ಇಲ್ಲಿ ವ್ಯಾಲ್ಯೂ ಲೈಕ್ ನಮ್ಮಲ್ಲ ಇದು ಆ್ಯಕ್ಚುಲಿ ಏನಲ್ಲ ಇದು ನಮ್ಮಲ್ವಾ ನಾವು ಡಿಫೈನ್ ಮಾಡೋದು ಅದೇ ವೇರಿಯಬಲ್ ಏನು ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಸಿನ್ಸ್ ವಿ ಆರ್ ಕ್ರಿಯೇಟೆಡ್ ಸ್ಟ್ಯಾಟಿಕ್ ಮೆಥಡ್ ಜಸ್ಟ್ ಏನು ಮಾಡ್ತೀನಿ ಆ ಮೆಥಡ್ನ ಕಾಲ್ ಮಾಡಿಬಿಟ್ಟು ಲೆಟ್ಸೆ ಒಂದು 5 ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಂಬರ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಅಂತಂದರೆ ನನಗೆ ಇಲ್ಲಿ ಏನು ಪ್ರಿಂಟ್ ಮಾಡಬೇಕಪ್ಪ ಅಂತಂದರೆ ಬೇಸಿಕಲಿ ನಂಗೆ ಇಲ್ಲಿ ಏನು ಪ್ರಿಂಟ್ ಮಾಡಬೇಕಪ್ಪ ಅಂತಂದರೆ 5 ಏನು ನಂಬರ್ ಇದೆ ಲೈಕ್ 1 to 5 ನಂಬರ್ಸ್ನ ಪ್ರಿಂಟ್ ಮಾಡಬೇಕು. 1 2 3 4 5. ಆ್ಯಂಡ್ ಇಲ್ಲಿ ಏನಾದರೂ ನಂಬರ್ ಏನಾದರೂ 0 ಇದೆ ಅಂತಂದರೆ 8 ಪ್ರಿಂಟ್ ಮಾಡೋಂಥ ಲೈಕ್ ಹೋಗ್ತಾ ಇರೋಂಥ ನಂಬರು ಅದೇನು ನಮಗೆ ರಿಟರ್ನ್ ಮಾಡ್ಬೇಕಂದ್ರೆ ನಥಿಂಗ್. ಫಸ್ಟ್ ಏನು ಮಾಡ್ತೀನಿ ಅಂತ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಆಮೇಲೆ ನಾನು ನಿಮಗೆ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಪ್ಪ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮಗೆ ಇಲ್ಲಿ ಔಟ್ಪುಟ್ ಏನು ಬಂದಿದೆ. ನಾನು ಇದನ್ನು ಸ್ವಲ್ಪ ಝೂಮ್ ಮಾಡೋದಾದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಗೆ ಔಟ್ಪುಟ್ ಏನು ಬಂದಿದೆ 5 4 3 2 1 ಬಂದಿದೆ ಅಲ್ವಾ. 5 4 3 2 1 ಬಂದಿದೆ. ಸೊ ಇದು ಹೆಂಗಪ್ಪ ವರ್ಕ್ ಆಯಿತು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕಂತಂದರೆ ದಿಸ್ ಈಸ್ ಏನು ನೀವು ಇಲ್ಲಿ ಬರಿತಿದ್ದೀರಲ್ವಾ ದಿಸ್ ಈಸ್ ಕಾಲ್ಡ್ ಆಸ್ ಎ ಬೇಸ್ ಕೇಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಏನಪ್ಪ ಅಂತಂದರೆ ರಿಕರ್ಷನ್ ಮಾಡಬೇಕಾದ್ರೆ ಪ್ರತಿಯೊಬ್ಬ ಬಿಗಿನರು ಮಾಡೋ ಅಂಥ ಪ್ರಾಬ್ಲಮ್ ಏನಂತಂದರೆ ಈ ಬೇಸ್ ಕೇಸ್ ಏನಿರುತ್ತೆ ಅಲ್ವ ಅದನ್ನು ಬರೆಯೋದೇ ಇಲ್ಲ. ಇಲ್ಲ ಬೇಸ್ ಕೇಸ್ನ ತಪ್ಪು ಬರೆದಿರ್ತಾನೆ. ಸೊ ಇದು ಏನು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇಲ್ಲೇನಪ್ಪ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಎ ರಿಕರ್ಸಿವ್ ಕಾಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮಗೆಲ್ಲ ನಾನು ಅವಾಗಲೇ ಹೇಳಿದೆ ರಿಕರ್ಷನ್ ಅಂತಂದ್ರೆ ಏನು, ಎ ಫಂಕ್ಷನ್ ವಿಚ್ ಕಾಲ್ ಇಟ್ ಸೆಲ್ಫ್ ಅಲ್ವಾ. ಸೊ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಮೆಥಡ್ ಎಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ಮೆಥಡ್ ಒಳಗಡೆ ಮತ್ತೆ ಅದೇ ಮೆಥಡ್ನ ಕಾಲ್ ಮಾಡಿದ್ದೀನಿ ಅಲ್ವಾ. ಮೆಥಡ್ ಒಳಗಡೆ ಅದೇ ಮೆಥಡ್ನ ಕಾಲ್ ಮಾಡಿದ್ದೀನಿ ಅಂತಂದರೆ ಈ ಫಂಕ್ಷನ್ ವಿಚ್ ಈಸ್ ಕಾಲಿಂಗ್ ಇಟ್ ಸೆಲ್ಫ್ ಅಲ್ವಾ, ಇದನ್ನ ನಾವು ರಿಕರ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಇಲ್ಲಿ ನಾವು ಏನು ಮಾಡ್ತೀವಿ ನಾರ್ಮಲ್ ಆಗಿ ಮೆಥಡ್ನ ಕಾಲ್ ಮಾಡಿಬಿಟ್ಟು ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. ಈಗ ಏನು ಮಾಡ್ತೀನಿ ಅಂತಂದರೆ ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ. ಸೊ ಏನಾಗ್ತಿದೆ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫಸ್ಟು. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ಮೇನ್ ಮೆಥಡಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನಮ್ಮ
ಏನು ಜಾವಾ ಕಂಪೈಲರ್ ಏನು ಬರುತ್ತೆ. ಸೊ ಮೇನ್ ಮೆಥಡ್ ಒಳಗಡೆ ಎಂಟರ್ ಆಗಿಬಿಟ್ಟು ಈ ಪ್ರಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಏನಿದೆ ಫಂಕ್ಷನ್ ಇದೆ ಅಲ್ವಾ, ಮೆಥಡ್ ಏನಿದೆ ಅಲ್ವಾ, ಅದನ್ನ ನೋಡುತ್ತೆ. ಅದ್ರೊಳಗಡೆ ನಾವೇನ್ ಮಾಡಿದ್ವಿ, ಫೈನ ಪಾಸ್ ಮಾಡಿದ್ವಿ. ಸೊ ಈಗ ಏನ್ ಮಾಡುತ್ತೆ ಅಂತಂದ್ರೆ ಜಸ್ಟ್ ಇದು ನೋಡ್ತಿದ್ದಂಗೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಜಾವಾ ಕಂಪೈಲರು ಈ ಕ್ಲಾಸ್ ಒಳಗಡೆ ಪ್ರಿಂಟ್ ನಂಬರ್ ಅಂತ ಅನ್ನೋ ಮೆಥಡ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಪ್ರಿಂಟ್ ಮೆಥಡ್ ಅಲ್ಲಿ ಇಲ್ಲಿ ಇದೆ ಅಲ್ವಾ. ಸೊ ಅವಾಗ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕಂಪೈಲರ್ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಇಲ್ಲಿ ಜಂಪ್ ಆಗುತ್ತೆ. ಇಲ್ಲಿ ಜಂಪ್ ಆಗ್ಬಿಟ್ಟು ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡುತ್ತೆ. ಸೊ ಸ್ಟ್ಯಾಟಿಕ್ ಮೀನ್ಸ್ ವಾಟ್, ಈ ಮೆಥಡ್ ಏನು ಒಂದು ಸ್ಟ್ಯಾಟಿಕ್ ಮೆಥಡ್ ನ ನಾವು ಕ್ರಿಯೇಟ್ ಮಾಡಿದೀವಿ. ಅಂಡ್ ಇದ್ರ ರಿಟರ್ನ್ ಟೈಪ್ ಏನಿದೆ, ವೈಡ್ ಅಲ್ವಾ. ಸೊ ಏನು ರಿಟರ್ನ್ ಮಾಡ್ತಾ ಇಲ್ಲ, ವೈಡ್ ಮೀನ್ಸ್ ನಥಿಂಗ್ ಬಟ್ ಇಟ್ಸ್ ರಿಟರ್ನ್ ನಥಿಂಗ್ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಈಗ ನಾವು ಈ ಪ್ರಿಂಟ್ ನಂಬರ್ಸ್ ಮೆಥಡ್ ನ ಬರ್ದಿದೀವಿ. ಆ ಮೆಥಡ್ ಒಳಗಡೆ ಏನಿದೆ ಅಂತಂದ್ರೆ ಒಂದು ಇಂಟೀಜರ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿದೀನಿ. ಇಂಟೀಜರ್ ಪ್ಯಾರಾಮೀಟರ್ ಅಂತ ಹೇಳ್ಬಿಟ್ಟು ಅಷ್ಟೇ. ಇಲ್ಲಿ ವೇರಿಯಬಲ್ ಅಂತ ಕೂಡ ಕರಿಬಹುದು. ಅಂಡ್ ಸಿನ್ಸ್ ವಿ ಆರ್ ಪಾಸ್ಟ್ ಇಟ್ ಇನ್ಸೈಡ್ ದ ಮೆಥಡ್, ನಾವು ಅದನ್ನ ಪ್ಯಾರಾಮೀಟರ್ ಅಂತ ಹೇಳ್ಬಿಟ್ಟು ಕರೆಯೋಣ. ಸೊ ಈ ಪ್ಯಾರಾಮೀಟರ್ ನೇಮ್ ನಾನು ನಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅಂಡ್ ಏನ್ ಮಾಡಿದೀನಿ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಇಫ್ ನಮ್ ಇಸ್ ಈಕ್ವಲ್ ಟು 0, ನಿಮ್ಗೆಲ್ಲ ಗೊತ್ತಿದೆ. ಈಗ ನಾನು ಇಲ್ಲಿ 5 ನ ಪಾಸ್ ಮಾಡ್ತಿದ್ದೀನಿ ಅಲ್ವಾ, 5 ಪಾಸ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ ವ್ಯಾಲ್ಯೂ ಏನಾಯ್ತು, 5 ಆಯ್ತು ಅಲ್ವಾ. ಸೊ ಈಗ ನಮ್ ವ್ಯಾಲ್ಯೂ ಬಂದ್ಬಿಟ್ಟು ಏನಾಯ್ತು, ನಮ್ಗೆ ನಂಬರ್ ವ್ಯಾಲ್ಯೂ ಏನಾಯ್ತು, 5 ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಫ್ ನಮ್ ಇಸ್ ಈಕ್ವಲ್ ಟು 0 ದೆನ್ ರಿಟರ್ನ್ ಅಂತ ಹೇಳ್ಬಿಟ್ಟು ಒಂದು ಸೆಮಿಕೊಲನ್ ಹಾಕಿದ್ದೀನಿ. ಸೊ ಅಕಸ್ಮಾತ್ ಏನಾದ್ರು ನಾವು ಪಾಸ್ ಮಾಡುವಂತ ವ್ಯಾಲ್ಯೂ ಏನಾದ್ರು 0 ಆಗಿತ್ತು ಅಂತಂದ್ರೆ, ಅವಾಗ ರಿಟರ್ನ್ ಅಂತಂದ್ರೆ ವಾಟ್ ಇಸ್ ದಿಸ್ ರಿಟರ್ನ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನನ್ನ ಕೇಳ್ಬೋದು, ನಾವು ಯೂಸ್ ಮಾಡಿರೋಂತ ಡಾಟಾ ಟೈಪ್ ರಿಟರ್ನ್ ಟೈಪ್ ಅದು ವೈಡ್. ಅಂಡ್ ಇಲ್ಲಿ ರಿಟರ್ನ್ ಯಾಕೆ ಬರ್ದೆ ಅಂತಂದ್ರೆ, ಇಫ್ ಯು ಆರ್ ರೈಟಿಂಗ್ ರಿಟರ್ನ್ 0 ಆರ್ ರಿಟರ್ನ್ ಎನಿಥಿಂಗ್, ಏನಾದ್ರು ರಿಟರ್ನ್ 0 ಆಗಿರ್ಬೋದು ಅಥವಾ ರಿಟರ್ನ್ ನಮ್ ಅಂತ ಬರೀತಿದ್ಯಾ ಅಂತಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮಗೆ ಇಲ್ಲಿ ರೆಡ್ ಕಲರ್ ಇಂಡಿಕೇಶನ್, ಎರರ್ ಇಂಡಿಕೇಶನ್ ತೋರಿಸುತ್ತೆ. ಬಟ್ ರಿಟರ್ನ್ ಅಂತ ಯಾವಾಗ ಬರೀತೀವಲ್ವಾ, ಬರೇ ರಿಟರ್ನ್ ಅಂತ ಬರೀತಿದೀವಿ ಅಂತಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಈ ಮೆಥಡ್ ಏನು ಕೂಡ ರಿಟರ್ನ್ ಮಾಡ್ತಾ ಇಲ್ಲ ಅಂತ ಅಷ್ಟೇನೆ. ಏನು ಕೂಡ ರಿಟರ್ನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಈಗ ಅಕಸ್ಮಾತ್ ಏನಾದ್ರು ನಾವು ಪಾಸ್ ಮಾಡುವಂತ ನಂಬರ್ ಏನಾದ್ರು 0 ಆಗಿತ್ತಂತಂದ್ರೆ ಏನು ಕೂಡ ರಿಟರ್ನ್ ಮಾಡಬೇಡ. ಇದ್ರ ಮೀನಿಂಗ್ ಏನ್ ಹೇಳಿ, ನಾವು ಪಾಸ್ ಮಾಡುವಂತ ನಂಬರ್ ಏನಾದ್ರು 0 ಆಗಿತ್ತಂತಂದ್ರೆ ಮೇನ್ ಮೆಥಡ್ಗೆ ಏನು ಕೂಡ ರಿಟರ್ನ್ ಮಾಡಬೇಡ. ಸೊ ಅಕಸ್ಮಾತ್ ಏನಾದ್ರು ಇದು ಇಫ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಇದೇನಾದ್ರೂ ಕಂಡೀಷನ್ ರಾಂಗ್ ಇತ್ತು, ಅಕಸ್ಮಾತ್ ಏನಾದ್ರು ನಾವು ಪಾಸ್ ಮಾಡಿರುವಂತ ನಂಬರ್ 0 ಆಗಿಲ್ಲ ಅಂತಂದ್ರೆ ಏನ್ ಮಾಡಪ್ಪ ಅಂತಂದ್ರೆ, ನಂಬರ್ನ ಪ್ರಿಂಟ್ ಮಾಡು. ಲೈಕ್ ಇದೇನ್ ಮಾಡಿದೀವಿ, ಪ್ರಿಂಟ್ ಮಾಡು, ಆಮೇಲೆ ಕಾಲ್ ಮಾಡಿದೀವಲ್ವಾ. ಸೊ ಈಗ ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿ 5ನ ಪ್ರಿಂಟ್ ಮಾಡಿದೆ. ಸೊ ಆಸ್ ಯೂಶುವಲ್ 5ನ ಪ್ರಿಂಟ್ ಮಾಡಿದೆ. ಅಂಡ್ ಈಗ ಏನ್ ಮಾಡುತ್ತೆ ಅಂತಂದ್ರೆ, ಪ್ರಿಂಟ್ ನಂಬರ್ಸ್ ಮತ್ತೆ ಇದೇ ಮೆಥಡ್ನ ನಾವೇನ್ ಮಾಡಿದೀವಿ, ಕಾಲ್ ಮಾಡಿದೀವಿ. ಸೊ ಪ್ರಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು 5ನ ಕಾಲ್ ಮಾಡಿದೀವಿ. ಅಂಡ್ ಅದ್ರೊಳಗಡೆ ನಾವು ವ್ಯಾಲ್ಯೂನ ಏನ್ ಪಾಸ್ ಮಾಡಿದೀವಿ, ನಮ್ -1 ಅಂತಂದ್ರೆ ಏನಾಯ್ತು, 5 -1. ಸೊ ವ್ಯಾಲ್ಯೂ ಏನಾಯ್ತು, 4 ಪಾಸ್ ಮಾಡಿದೀವಿ. ಈಗ ನಾವು ಪಾಸ್ ಮಾಡಿದೇನು, ಈಗ ನಾವು ಕಾಲ್ ಮಾಡಿದ ಮೆಥಡ್ ಏನು, ಪ್ರಿಂಟ್ ನಂಬರ್ಸ್ ಒಳಗಡೆ ಬಂದ್ಬಿಟ್ಟು ನಾವು ವ್ಯಾಲ್ಯೂನ ಏನ್ ಮಾಡಿದೀವಿ, 4 ಅಂತ ಹೇಳ್ಬಿಟ್ಟು ವ್ಯಾಲ್ಯೂನ ಪಾಸ್ ಮಾಡಿದೀವಿ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ನಮ್ ವ್ಯಾಲ್ಯೂ ಏನಾಯ್ತು, ನಿಮ್ಗೆಲ್ಲ ಗೊತ್ತಿದೆ. ಈಗ ಏನಾಯ್ತು, ಈಗ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಈಗ ಕಾಲ್ ಆಯ್ತಲ್ವಾ, ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ನಮ್ಮ ಕಂಪೈಲರ್ ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಈ ಹುಡುಕುತ್ತೆ, ಎಲ್ಲಿದೆ, ಇಲ್ಲೇ ಇದೆ. ಸೊ ಈಗ ಏನ್ ಮಾಡುತ್ತೆ, ಇಲ್ಲಿಗೆ ಹೋಗುತ್ತೆ. ಈಗ ಸೇಮ್ ಟು ಸೇಮ್ ಏನ್ ಮಾಡುತ್ತೆ, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಪ್ರಿಂಟ್ ನಂಬರ್ ನಮ್ಮ ವ್ಯಾಲ್ಯೂ ಏನಾಯ್ತು, 4 ಆಯ್ತು. ಈಗ ಏನ್ ಕಂಡೀಷನ್ ಚೆಕ್ ಮಾಡುತ್ತೆ ಅಲ್ವಾ, ಚೆಕ್ ಮಾಡ್ತು, ಈಸ್ ನಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಲ್ವಾ. ಕಂಡೀಷನ್ ಏನು, ಫಾಲ್ಸ್. ಈಗ ಏನ್ ಮಾಡುತ್ತೆ, ನೆಕ್ಸ್ಟ್ ಏನ್ ಮಾಡು, ನಂಬರ್ನ ಪ್ರಿಂಟ್ ಮಾಡು ಅಂತಂದ್ರೆ, ನಂಬರ್ನ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ, ನಮಗೆ 4 ಪ್ರಿಂಟ್ ಆಗುತ್ತೆ. ಈಗ ಏನ್ ಮಾಡುತ್ತೆ ಅಂದ್ರೆ, ನೆಕ್ಸ್ಟ್ ನಾವು ಕಾಲ್ ಮಾಡಿದೀವಿ ಸೇಮ್ ಟು ಸೇಮ್, ಮತ್ತೆ ಅದೇ ಮೆಥಡೇ ಕಾಲ್ ಆಗಿದೆ. ಈಗ ಏನಾಗುತ್ತೆ ಅಂದ್ರೆ 4 - 1 ಏನಾಗುತ್ತೆ ಹೇಳಿ, ಸಾರಿ, ಓಕೆ, 4 - 1 ಇಸ್ ಈಕ್ವಲ್ ಟು ಏನಾಯ್ತು, 3 ಆಯ್ತು. ಅಂಡ್ ಈಗ ಏನ್ ಮಾಡುತ್ತೆ ಅಂತಂದ್ರೆ, ಆ 3ನ ಏನ್ ಮಾಡುತ್ತೆ ಅಂತಂದ್ರೆ, ಪ್ರಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಏನ್ ಮೆಥಡ್ ಇದೆ ಅಲ್ವಾ, ಅದ್ರೊಳಗಡೆ ಏನ್ ಮಾಡುತ್ತೆ, 3ನ ಪಾಸ್ ಮಾಡುತ್ತೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಅಪ್ ಟು ಬೇಸ್ ಕೇಸ್ ವರ್ಗು ನಾವು ರನ್ ಮಾಡೋಣ ಇದನ್ನ. ಲೆಟ್ಸ್ ಸೇ ಬೇಸ್ ಕೇಸ್ ವರ್ಗು ಕೂಡ ರನ್ ಮಾಡ್ತಾ ಇದೀನಿ. ಈಗ ಏನಾಯ್ತು, ನಮ್ ವ್ಯಾಲ್ಯೂ ಏನಾಯ್ತು, 3 ಆಯ್ತಲ್ವಾ. ನಿಮ್ಗೆಲ್ಲ ಗೊತ್ತಿದೆ, ನಮ್ ವ್ಯಾಲ್ಯೂ ಏನಾಯ್ತು, 3 ಆಯ್ತು. ಈಗ ಮತ್ತೆ ಚೆಕ್ ಮಾಡುತ್ತೆ, ಈಸ್ ನಮ್ ಇಸ್ ಈಕ್ವಲ್ ಟು 0, ಕಂಡೀಷನ್ ಇಸ್ ಫಾಲ್ಸ್. ಈಗ ಏನ್ ಪ್ರಿಂಟ್ ಮಾಡಬೇಕು, 3ನ ಪ್ರಿಂಟ್ ಮಾಡಬೇಕು. ಅಂಡ್ ಇಲ್ಲಿ ನಾವೇನ್ ಮಾಡ್ತಿದೀವಿ, 3 - 1ನ ಪಾಸ್ ಮಾಡ್ತಿದೀವಿ. ಸೊ ಇಲ್ಲಿ ನಾವೇನ್ ಪಾಸ್ ಮಾಡ್ತಿದೀವಿ, 3 - 1 ಏನಾಯ್ತು, 2 ಆಯ್ತು. ಅಂಡ್ ಇಲ್ಲಿ 4 ಇದ್ದಿದ್ದು 3 ಆಯ್ತು. ಅಂಡ್ ಇಲ್ಲಿ ನಾವು 2ನ ಪಾಸ್ ಮಾಡ್ತಾ ಇದೀವಿ. ಸೊ ಈಗ ಏನ್ ಮಾಡುತ್ತೆ ಅಂದ್ರೆ, ನಮ್ ವ್ಯಾಲ್ಯೂ ಏನಾಯ್ತು, 2 ಆಯ್ತು ಮತ್ತೆ. ಸೊ ಅಗೈನ್ ಇಫ್ ನಮ್ ಇಸ್ ಈಕ್ವಲ್ ಟು 0, ಇಲ್ಲ ಎಲ್ಲಿವರೆಗೂ ರನ್ ಆಗ್ತಿರುತ್ತೆ ಅಂತಂದ್ರೆ, ಎಲ್ಲಿವರೆಗೂ ನಮ್ ವ್ಯಾಲ್ಯೂ 0 ಆಗುತ್ತೋ ಅಲ್ಲಿವರೆಗೂ ಕೂಡ ರನ್ ಆಗ್ತಾನೆ ಇರುತ್ತೆ. ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ರನ್ ಆಗ್ತಾನೆ ಇರುತ್ತೆ. ಸೊ ಈಗ ನಮ್ಗೇನಾಯ್ತು, ಏನ್ ಮಾಡು, 2ನ ಪ್ರಿಂಟ್ ಮಾಡು. ಅಂಡ್ ಇಲ್ಲಿ 3 - 1 ಏನಾಯ್ತು, 3 - 1 ಸಾರಿ 43 ಆಗ್ಬಿಡ್ತಾವು. ಓಟ್ಸ್ ಓಕೆ, 3 - 1 ಏನಾಯ್ತು, 2 ಆಯ್ತಲ್ವಾ. ಸೊ ಈಗ ನೀನು ಏನ ಪ್ರಿಂಟ್ ಮತ್ತೇನ್ ಮಾಡು, ಕಾಲ್ ಮಾಡು. ಪ್ರಿಂಟ್ ನಂಬರ್ಸ್ ಮೆಥಡ್ ಏನಿದೆ ಅದನ್ನು ಕಾಲ್ ಮಾಡು. ಲೈಕ್ 3 - 1 ಅಲ್ಲ, ಸಾರಿ, ಇಲ್ಲಿ 2 - 1 ಆಗ್ಬೇಕಾಗಿತ್ತು, ಜಸ್ಟ್ ಮಿಸ್ಟೇಕ್ ಆಯ್ತು, ಕ್ಷಮಿಸಿ ಗೈಸ್. ಸೊ ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಇಲ್ಲಿ ನಮ್ ವ್ಯಾಲ್ಯೂ ಏನಂದ್ರೆ 1ನ ಪಾಸ್ ಮಾಡ್ತಾ ಇದೀವಿ. ಈಗ ನಮ್ ವ್ಯಾಲ್ಯೂ ಏನಾಯ್ತು, 1 ಆಯ್ತಲ್ವಾ. ಈಗ ಮತ್ತೆ ಚೆಕ್ ಮಾಡುತ್ತೆ, ಈಸ್ ಪ್ರಿಂಟ್ ಏನ್ ಫಸ್ಟ್ ಏನ್ ಮಾಡುತ್ತೆ,
ನಮ್ಮ ಕಂಡೀಷನ್ ಫಾಲ್ಸ್ ಇರೋದ್ರಿಂದ ಏನು ಮಾಡುತ್ತೆ, ಜಸ್ಟ್ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಮಾಡಿದ್ಮೇಲೆ 1 - 1. ಸೊ ವಾಟ್ ಹ್ಯಾಪನ್ ಹಿಯರ್, 0 ಬಂತಲ್ವಾ. ಸೊ ಈಗ ಏನಾಯ್ತು, ಪ್ರಿಂಟ್ ಆಫ್ 0. ಈಗ ನಮ್ಮ ವ್ಯಾಲ್ಯೂ ಏನಾಯ್ತು, 0 ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಫಸ್ಟ್ ಇಲ್ಲಿ ನಮ್ ಇಸ್ ಈಕ್ವಲ್ ಟು ಏನಾಯ್ತು, ವ್ಯಾಲ್ಯೂ ಏನಾಯ್ತು, 0 ಆಯ್ತು. ಈಗ ಕಂಡೀಷನ್ ಚೆಕ್ ಮಾಡುತ್ತೆ, ನಮ್ ಇಸ್ ಈಕ್ವಲ್ ಟು 0, ನಮ್ ವ್ಯಾಲ್ಯೂ 0 ಇದೆ ಅಲ್ವಾ. ಈಗ ಏನ್ ಮಾಡುತ್ತೆ ಅಂತಂದ್ರೆ, ಈ ಇಫ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಎ ಬೇಸ್ ಕೇಸ್. ಬೇಸ್ ಕೇಸ್ ಅಂತಂದ್ರೆ ನಾವು ನೋಡಿ, ನಿಮ್ಗೆ ಎಲ್ಲರಿಗೂ ಗೊತ್ತು, ನಾವು ಫಸ್ಟ್ 5 ನಂಬರ್ಸ್ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ ಅಂತಂದ್ರೆ, ಫಸ್ಟ್ ಅದ್ರ ಬೇಸ್ ಕೇಸ್ ಏನು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಬೇಸ್ ಕೇಸ್ ಅಂತಂದ್ರೆ ಲೈಕ್ ತುಂಬಾ, ಬೇಸ್ ಕೇಸ್ ಅಂತಂದ್ರೆ ಏನಿಲ್ಲ, ಲೈಕ್ ಲೀಸ್ಟ್ ಕೇಸ್ ಅಂತ ಹೇಳ್ಬಿಟ್ಟು ಅಷ್ಟೇ, ಅದಿನ್ನೇನಿಲ್ಲ. ಸೊ ಈಗ ಏನಾಯ್ತು, ಇಲ್ಲಿ ಏನಾಯ್ತು, ಕಂಡೀಷನ್ ಸ್ಟಾರ್ಟ್ ಫಾಲ್ಸ್ ಆಯ್ತು. ಏನಾಯ್ತು, ಇಫ್ ಸ್ಟೇಟ್ಮೆಂಟ್ ಏನಾಯ್ತು, ಕಂಡೀಷನ್ ಫಾಲ್ಸ್ ಆಯ್ತು. ಸೊ ಎಂಡ್ ಆಯ್ತು. ಈಗ ನಮ್ಮ ರಿಕರ್ಷನ್ ಏನು ಕಾಲ್ ಆಗಿತ್ತಲ್ವಾ, ಅದು ಎಂಡ್ ಆಗುತ್ತೆ. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸೋದಾದ್ರೆ, ಯು ಕ್ಯಾನ್ ಸಿ ಯರ್ 5 4 3 2 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ದಿಸ್ ಈಸ್ ಹೌ ದ ರಿಕರ್ಷನ್ ವರ್ಕ್ಸ್. ಸೊ ಈಗ ನಾವು ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಏನು ಮಾಡೋಣ ಅಂತಂದ್ರೆ, ಇನ್ನೊಂದು ನಾವೇನ್ ಮಾಡೋಣ ಅಂತಂದ್ರೆ, ಇನ್ನೊಂದು ಪ್ರೋಗ್ರಾಮ್ನ ಬರೆಯೋಣ. ಸೊ ನಾನು ಈ ಪ್ರೋಗ್ರಾಮ್ ಏನ್ ಮಾಡ್ತೀನಿ ಅಂತಂದ್ರೆ, ಪಬ್ಲಿಕ್. ಸೊ ಇದನ್ನೇನು ಮಾಡ್ತೀನಿ, ಇದನ್ನು ಕೂಡ ಕಮೆಂಟ್ ಔಟ್ ಮಾಡ್ಬಿಡ್ತೀನಿ. ಯಾಕೆ ಅಂತಂದ್ರೆ, ಜಸ್ಟು ನಿಮಗೆ ಕನ್ಫ್ಯೂಷನ್ ಆಗಬಾರ್ದಲ್ವಾ. ಸೊ ಈಗ ಏನು ಮಾಡೋಣ ಅಂತಂದ್ರೆ, ಜಸ್ಟ್ ಏನು ಮಾಡೋಣ ಅಂತಂದ್ರೆ, ಓಕೆ ಎಲ್ಲನೂ ಕಮೆಂಟ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ, ಜಸ್ಟ್ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ ಅಲ್ವಾ, ಬೆಟರ್ ಅಲ್ವಾ ಅದು. ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಆ ಫೈಲ್ ನೇಮ್ನ ನಾನು ಅನ್ಬೇಕು factorial.java ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ factorial.java ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ factorial.java ಇಲ್ಲಿ ಪ್ರಿಂಟ್ ಆಗಿದೆ. ಆ್ಯಂಡ್ ರಿಕರ್ಷನ್ ಮೆಥಡ್ ಎರರ್ಸ್ ಏನಿದೆ ಫಸ್ಟ್ ಅದನ್ನು ಚೆಕ್ ಮಾಡೋಣ ಬನ್ನಿ. ಓಕೆ, ಎರರ್ಸ್ ಹೋಯ್ತಲ್ವಾ. ಲೆಟ್ಸ್ ಸಿ, ಇಲ್ಲಿ ಪಬ್ಲಿಕ್ ಅಲ್ವಾ, ಓಕೆ ಇಲ್ಲಿ ತೆಗಿತಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಎರರ್ಸ್ ಎಲ್ಲ ಹೋಗಿದೆ. ಆ್ಯಂಡ್ ಈಗ ಏನು ಮಾಡ್ತೀನಿ ಅಂತಂದರೆ, ಜಸ್ಟ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ಬಿಟ್ಟು ಏನು ಇಲ್ಲಿ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಏನು ಮಾಡ್ತೀನಿ, ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ, ಕ್ಲಾಸ್. ಸೊ ಪಬ್ಲಿಕ್ ಬಿಟ್ಟೆ ಅಲ್ವಾ, ಪಬ್ಲಿಕ್ ಬರೀಬೇಕು. ಪಬ್ಲಿಕ್ ಕ್ಲಾಸ್ ಫ್ಯಾಕ್ಟೋರಿಯಲ್ ಆ್ಯಂಡ್ ಇಲ್ಲಿ PSVM. ಸೊ ಈಗ ಏನು ಮಾಡೋಣ ಅಂತಂದರೆ, ನಾವು ಫ್ಯಾಕ್ಟೋರಿಯಲ್, ಈಗ ನಾವು ಫ್ಯಾಕ್ಟೋರಿಯಲ್ ಅಂತಂದರೆ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಎಲ್ಲಿದೆಯಪ್ಪ ರಿಕರ್ಷನ್, ನಮ್ಮ ರಿಕರ್ಷನ್ ಓಕೆ ಇದಲ್ವಾ. ಇದನ್ನ ಏನು ಮಾಡ್ತೀನಿ ಅಂದರೆ, ಇದರಲ್ಲಿ ಇದನ್ನು ಕಾಪಿ ಮಾಡ್ಕೊಬಿಡ್ತೀನಿ. ಯಾಕೆ ಅಂತಂದರೆ, ನಾವಿಲ್ಲಿ ಮಾಡ್ತಾ ಇರೋದೇ ಈಗ ಏನು ಮಾಡ್ತಿದ್ದೀವಿ ಹೇಳಿ, ನಾವು ಫ್ಯಾಕ್ಟೋರಿಯಲ್ನ ಪ್ರಿಂಟ್ ಮಾಡ್ತಿದ್ದೀವಿ ಅಲ್ವಾ. ಸೊ ಇದನ್ನ ಏನು ಮಾಡ್ತೀವಿ, ಕಾಪಿ ಮಾಡ್ಕೊತೀವಿ. ನಿಮಗೆಲ್ಲ ಗೊತ್ತಿದೆ ಫ್ಯಾಕ್ಟೋರಿಯಲ್ ಅಂತಂದರೆ ಮ್ಯಾಥಮೆಟಿಕಲಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾವೇನು ಮಾಡೋಣ ಅಂದರೆ, ಇದಕ್ಕೆ ಒಂದು ಪ್ರೋಗ್ರಾಮ್ ಮಾಡೋಣ. ಸೊ ಫಸ್ಟ್ ಏನು ಮಾಡ್ತೀನಿ, ಇಂಟ್ ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ. ಆ ಮೆಥಡ್ ಒಳಗಡೆ ನಾನು ಏನು ಮಾಡ್ತೀನಿ ಅಂದರೆ, ಇಂಟ್ ನಂಬರ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ, ಇಫ್ ನಮ್ ಈಸ್ ಈಕ್ವಲ್ ಟು 0, ಆರ್ ಯಾವ ಥರ ಬರೀತೀವಿ ನಾವು, ಇಲ್ಲಿ ಪೈಪ್ ಹಾಕ್ತೀವಿ ಅಲ್ವಾ. ಆರ್ ನಮ್ ಈಸ್ ಈಕ್ವಲ್ ಟು 1, ರಿಟರ್ನ್ 1. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಇದೇನು ಅಂತ ಹೇಳ್ಬಿಟ್ಟು. ಎಲ್ಸ್ ರಿಟರ್ನ್ n ಇಂಟು ಫ್ಯಾಕ್ಟ್ ಆಫ್, ಓಕೆ ಸಾರಿ ಗಾಯ್ಸ್, ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಓಕೆ, n ಇಂಟು n ಅಲ್ಲ, ಇದು ಆ್ಯಕ್ಚುಲಿ ಯಾಕೆ ನನಗೆ n ಯಾಕೆ ಬರುತ್ತೆ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ನಾವು ನಮ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಲ್ಲ, n ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀನಿ ಅಂತ ನಂಗೆ ಇಲ್ಲಿ n ಅಂತ ಹೇಳ್ಬಿಟ್ಟು ಬರಿತಾ ಇರ್ತೀನಿ, ಲೈಕ್ ಬೈ ಪ್ರಾಕ್ಟೀಸ್ ಅಂತಾರಲ್ಲ ಆ ಥರ. ಈಗ ಫ್ಯಾಕ್ಟೋರಿಯಲ್ ಆಫ್ ನಮ್ -1 ಅಲ್ವಾ. ಸೊ ಈಗೇನು ಮಾಡೋಣ ಅಂದರೆ, ಇದನ್ನ ಬರ್ದ್ವಿ. ಈಗೇನು ಮಾಡೋಣ ಅಂದರೆ, ಜಸ್ಟ್ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡೋಣ, ಇಲ್ಲ ಅಂತಂದ್ರೆ ಏನು ಮಾಡೋಣ ಅಂದರೆ, ವಿತೌಟ್ ಹೂ ವಿಲ್ ಕ್ರಿಯೇಟ್ ಆಬ್ಜೆಕ್ಟ್, ಜಸ್ಟ್ ಇದನ್ನು ಸ್ಟ್ಯಾಟಿಕ್ ಮಾಡಿಬಿಡಿ, ಬೆಟರ್ ಅಲ್ವಾ, ಸ್ಟ್ಯಾಟಿಕ್. ಈಗೇನು ಮಾಡಿ, ಜಸ್ಟ್ ಇಂಟ್ ಅಂತ ಏನಿದೆ ಫ್ಯಾಕ್ಟ್ ಅಂತ ಹೇಳಿದೆ ಅಲ್ವಾ, ಫ್ಯಾಕ್ಟ್ ನಾನು ಕಾಲ್ ಮಾಡ್ತೀನಿ, ಒಳಗಡೆ ನಾನು ಫೈನ ಪಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇದನ್ನೇನು ಮಾಡೋಣ ಅಂದರೆ, ಒಂದು ರಿಸಲ್ಟ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ಗೆ ನಾವೇನು ಮಾಡೋಣ, ಜಸ್ಟ್ ಅಸೈನ್ ಮಾಡೋಣ. ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ನಾವು ಯಾಕೆ ಅಸೈನ್ ಮಾಡ್ತಿದ್ವಿ ಅಂದರೆ, ನಾವಿಲ್ಲಿ ಯಾವುದೇ ಥರ ಪ್ರಿಂಟ್ ಯೂಸ್ ಮಾಡಿಲ್ಲ, ನಾವಿಲ್ಲಿ ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ರಿಟರ್ನ್ ಮಾಡಿದಾಗ ನಾವೇನು ಮಾಡ್ಬೇಕಂತಂದರೆ, ಮೇನ್ ಮೆಥಡ್ ಒಳಗಡೆ ನಾವು ಪ್ರಿಂಟ್ ಮಾಡಬೇಕು. ಸೊ ಈಗ ರಿಸಲ್ಟ್ನ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ಇದನ್ನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಯು ಕ್ಯಾನ್, ಓಕೆ 1 ಮಿನಿಟ್, ನಾವು ರೈಟ್ ಕ್ಲಿಕ್ ಮಾಡಿ ರನ್ ಮಾಡಬೇಕಲ್ವಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಗೆ ಔಟ್ಪುಟ್ ಏನು ಬಂದಿದೆ 120. ನಿಮಗೆಲ್ಲ ಗೊತ್ತಿದೆ, ಲೈಕ್ ಫ್ಯಾಕ್ಟೋರಿಯಲ್ ಆಫ್ 5 ಎಷ್ಟು 120 ಅಲ್ವಾ. ಸೊ ಇದು ಯಾವ ಥರ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ತಿಳ್ಕೊಳ್ಳೋಣ ಬನ್ನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಲ್ಲ, ನೀವು ಎಲ್ಲಿವರೆಗೂ ಕೂಡ ಇದ್ರ ವರ್ಕ್ ಫ್ಲೋ ತಿಳ್ಕೊಳೋದಿಲ್ಲ, ನಿಮಗೆ ರಿಕರ್ಷನ್ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಟೂ ಪ್ರಾಬ್ಲಮ್ಸ್ ಅಂತ ತೊಗೊಂಡ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಗಮನ ಇಟ್ಟು ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ನಾವು ಫಸ್ಟ್ ಇಲ್ಲಿ ಏನು ಮಾಡಿದ್ದೀವಿ, ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀವಿ, ಅದರೊಳಗಡೆ ಒಂದು ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಫ್ಯಾಕ್ಟೋರಿಯಲ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ಪ್ರೋಗ್ರಾಮ್ನ ಬರ್ದಿದ್ವಿ, ಲಾಜಿಕ್ನ ಬರ್ದಿದ್ದೀನಿ. ಫಸ್ಟ್ ನಾನು ಏನು ಮಾಡಿದ್ದೀನಿ, ಒಂದು ಸ್ಟಾಟಿಕ್ ಮೆಥಡ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಮೆಥಡ್ ನೇಮ್ನ ನಾನು ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅಷ್ಟೇ. ಫ್ಯಾಕ್ಟ್ ಮೀನ್ಸ್ ಅಂತ ಹೇಳ್ಬಿಟ್ಟು ಫ್ಯಾಕ್ಟೋರಿಯಲ್ ಶಾರ್ಟ್ ಫಾರ್ಮಲ್ಲಿ ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅದರೊಳಗಡೆ ನಾನೊಂದು ಇಂಟೀಜರ್ ವೇರಿಯೇಬಲ್ನ ಇಂಟೀಜರ್ ಪ್ಯಾರಾಮೀಟರ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಫ್ಯಾಕ್ಟೋರಿಯಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ
ಫ್ಯಾಕ್ಟೋರಿಯಲ್ ಆಫ್ ಇದು ಗೊತ್ತಿರಲಿ ನಿಮಗೆ. ಫ್ಯಾಕ್ಟೋರಿಯಲ್ ಆಫ್ 1 ಈಸ್ ಈಕ್ವಲ್ ಟು ಏನು? ಫ್ಯಾಕ್ಟೋರಿಯಲ್ ಆಫ್ 1 ಅಂತಂದ್ರೇನು? 1 ಅಲ್ವಾ? ಲೈಕ್ ಈಗ ನಿಮಗೆ ಫಸ್ಟ್ ಆಫ್ ಆಲ್ ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ನೀವು. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಲೈಕ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ 5 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಅದೇ ನೀವೇನಾದ್ರೂ ಇಲ್ಲಿ 1 ಫ್ಯಾಕ್ಟೋರಿಯಲ್, ಫ್ಯಾಕ್ಟೋರಿಯಲ್ ಆಫ್ 1 ಅಂತಂದ್ರೇನು? ಸರಿ, 1 ಫ್ಯಾಕ್ಟೋರಿಯಲ್ ಅಲ್ವಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯಾಕ್ಟೋರಿಯಲ್ ಆಫ್ 1 ಅಂತಂದ್ರೆ 1 ಆರ್ ನಿಮ್ಗೆ ಇದು ಗೊತ್ತಿರಬೇಕು. ಫ್ಯಾಕ್ಟೋರಿಯಲ್ ಆಫ್ 0 ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನಪ್ಪಾ ವ್ಯಾಲ್ಯೂ? 0 ಫ್ಯಾಕ್ಟೋರಿಯಲ್, 0 ಫ್ಯಾಕ್ಟೋರಿಯಲ್ಗೆ ವ್ಯಾಲ್ಯೂ ಏನು ಬರುತ್ತೆ? 1 ಅಲ್ವಾ? ನಿಮ್ಗೆ ಇದು ಗೊತ್ತಿರಬೇಕು ಗೈಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಯಾಕೆ ಅಂತಂದ್ರೆ ದಿಸ್ ಈಸ್ ದ ಬೇಸ್ ಕೇಸ್ ಆಕ್ಚುಲಿ ಅಲ್ವಾ? ನೀವೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಓದಿರ್ತೀರ. ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ನಿಮ್ ಟೀಚರ್ ಹೇಳ್ಕೊಟ್ಟಿದಾರೋ ಇಲ್ಲ ಅಂತ ಹೇಳ್ಬಿಟ್ಟು. ಟೀಚರ್ ಮೇಲೆ ತಪ್ಪಾಕೋದಲ್ಲ ಆಕ್ಚುಲಿ. ಟೀಚರ್ ಹೇಳ್ಕೊಟ್ಟಿರ್ತಾರೆ ಲೆಸನ್ಸ್ ನ 10th ಅಪ್ ಟು 10 PU ವರ್ಗೂ ಏನಿರ್ತಾರೆ ಅಂದ್ರೆ ಟೀಚರ್ಸ್ ಆಕ್ಚುಲಿ ಲೆಸನ್ಸ್ ನ ಚೆನ್ನಾಗೇ ಮಾಡ್ತಿರ್ತಾರೆ. ಬಟ್ ಕೇಳಕ್ ಇಂಟ್ರೆಸ್ಟ್ ಓಕೆ 10th ವರ್ಗೂ ಕೇಳ್ತೀವಿ. 10th ಆದ್ಮೇಲೆ ಏನೇನು ಕಾಲೇಜಿಗೆ ಬರ್ತೀವಲ್ಲ ಅವಾಗಿಂದ ನಾವು ಕೂಡ ಕೇಳೋದ್ ಬಿಟ್ಬಿಡ್ತೀವಿ. ಕಾಮನ್ ಅದು ನಿಮ್ಗೂ ಗೊತ್ತು. ಸೊ ಇಂಜಿನಿಯರಿಂಗ್ ಬಂದ್ಮೇಲೆ ನಿಮ್ಗೆ ಯಾರು ಹೇಳ್ಕೊಡೋರು ಇರೋದಿಲ್ಲ. ಲೈಕ್ ದೀಸ್ ಆರ್ ಲೈಕ್ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು. ನೀವೇನಾದ್ರು NIT IIT ನಲ್ಲಿ ಇದ್ರಿ ಅಥವಾ ಸ್ಟೇಟ್ ಅಲ್ಲಿ ಇರೋಂಥ ಟಾಪ್ ಕಾಲೇಜಲ್ಲಿ ಇದ್ರಿ ಅಂತಂದ್ರೆ ಓಕೆ ಸ್ವಲ್ಪ ಟೀಚರ್ಸ್ ನಾಲೆಡ್ಜ್ ಇರೋರು ಇರ್ತಾರೆ, ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ವೆನ್ ಯು ಕಮ್ ಟು ಟೈರ್ 2 ಅಂಡ್ ಟೈರ್ 3 ಕಾಲೇಜಸ್, ಟೈರ್ 2 ಅಂಡ್ ಟೈರ್ 3 ಕಾಲೇಜಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಲೈಕ್ ಈಗ ಸ್ಟೇಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಲೇಜಸ್ನ ಈಗ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಾಲೇಜ್ ಇದಾವೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಯಾವ್ದಪ್ಪ ಅಂತಂದ್ರೆ ಈಗ ಟೈರ್ 1, ಟೈರ್ 2, ಟೈರ್ 3 ಅಂತ ಹೇಳ್ಬಿಟ್ಟು. ಸೊ ಟೈರ್ 1 ಕಾಲೇಜಸ್ ಅಲ್ಲಿ ಏನೇನು ಇರ್ತಾರೆ ಅಂತಂದ್ರೆ IITs ಆಗಿರ್ಬೋದು, ಮತ್ತೆ NITs ಅಂಡ್ ನಿಮ್ಗೆ IIIT ICSE ಬ್ಯಾಂಗ್ಳೂರ್ ನಿಮಗೆ ಗೊತ್ತಲ್ವಾ? ಇವನ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಕಾಲೇಜಸ್ನ ಟೈರ್ 1 ಅಂತ ಹೇಳ್ಬಿಟ್ಟು ಈ ಟೈರ್ 1 ಕಾಲೇಜಸ್ ಕ್ಯಾಟಗರಿಗೆ ಹಾಕ್ತಾರೆ. ಇನ್ನು ಟೈರ್ 2 ಕಾಲೇಜಸ್ ಅಂತಂದ್ರೆ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಅಂತಂದ್ರೆ ಒಂದು ಟಾಪ್ 10 ಕಾಲೇಜಸ್ ಇನ್ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್. ಯಾವುದೇ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಅಂತಲ್ಲ, ನೀವು ಮೆಡಿಕಲ್ಗಾದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ಯಾವುದೇ ಆದ್ರೂ ಕೂಡ ಇದೇ ತರನೇ ಟೈರ್ ಏನಿದೆ ಕ್ಯಾಟಗರಿ ಇದೇ ತರ ಮಾಡುವಂಥದ್ದು. ಸೊ ನಮ್ಮ ಟಾಪ್ 10 ಕಾಲೇಜಸ್ ಅಥವಾ ಟಾಪ್ 15 ಕಾಲೇಜಸ್ನ ಟೈರ್ 2 ಕಾಲೇಜ್ಗೆ ಹಾಕ್ತಾರೆ. ಇನ್ನು ಮಿಕ್ದವ್ರನ್ನೆಲ್ಲ ಟೈರ್ 2 ಕ್ಯಾಟಗರಿಗೆ ಹಾಕ್ತಾರೆ. ಇನ್ನು ಮಿಕ್ದವ್ರನ್ನೆಲ್ಲ ಏನ್ ಮಾಡ್ತಾರೆ ಟೈರ್ 3 ಕ್ಯಾಟಗರಿಗೆ ಹಾಕ್ತಾರೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಫಸ್ಟ್ ಆಫ್ ಆಲ್ IIT ಹೋಗೋಂಥ ಸ್ಟೂಡೆಂಟ್ ಸಂಖ್ಯೆ ತುಂಬಾ ಕಡಿಮೆ. ಓಕೆ, ನೀವು ಹೋಗ್ತೀರಾ ಅಂತಂದ್ರೆ ನಾನು ಬೇಡ ಅಂತ ಹೇಳ್ತಿಲ್ಲ. ಆಕ್ಚುಲಿ ಹೋಗಿ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ. ನೀವೇನಾದ್ರೂ ಈಗ PU ಇದೀರಾ ಅಂತಂದ್ರೆ ನಾನು ಹೇಳ್ತೀನಲ್ಲ, ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿ. ನೀವು ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಯಾಕೆಂತಂದ್ರೆ ನಾವು ಮಾಡಿರೋ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ. ಮತ್ತೆ ನೀವು ಆದ್ಮೇಲೆ ಮುಂದೆ ರಿಗ್ರೆಟ್ ಪಡ್ತೀರಾ, ಅಯ್ಯೋ ನಾನು IIT ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ಹೇಳ್ಬಿಟ್ಟು. ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನೀವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. 100% ಅಲ್ಲ, 200% ಕೊಡೋದಕ್ಕೆ ಟ್ರೈ ಮಾಡಿ ಆಕ್ಚುಲಿ. ಸೊ ಅದಾಗುತ್ತೆ. ಲೈಕ್ ಏನಾಗುತ್ತೆ, ಕಷ್ಟ ಆಗುತ್ತೆ. ಒಂದಿನ ಕೂತ್ಕೊಂಡು ಓದ್ತೀರಾ, ಇನ್ನೊಂದ್ ದಿನ ಓದಕ್ಕಾಗಲ್ಲ. ಇಟ್ಸ್ ಕಾಮನ್ ಆಲ್ರೆಡಿ. ಇಟ್ಸ್ ಆಕ್ಚುಲಿ ಏನಂತಂದ್ರೆ ಇಟ್ಸ್ ಕಾಮನ್, ಎಲ್ಲರಿಗೂ ಆಗುತ್ತೆ. ಬಟ್ ಏನ್ ಮಾಡಿದ್ರೆ ಓದಕ್ ಟ್ರೈ ಮಾಡಿ ಕೂತ್ಕೊಂಡು. ಅಟ್ಲೀಸ್ಟ್ ಡೈಲಿ ಒಂದು 3 hours 4 hours ಕೂತ್ಕೊಂಡು ಓದಿ. ಸ್ವಲ್ಪ ಏನಾಗಲ್ಲ. 2 ವರ್ಷ ನೀವೇನಾದ್ರೂ ಚೆನ್ನಾಗಿ ಓದಿದ್ರಿ ಅಂತಂದ್ರೆ, ನೀವೇನಾದ್ರೂ IIT ಅಥವಾ ಯಾವ್ದಾದ್ರು ಮೆಡಿಕಲ್ ಕಾಲೇಜ್ ಏನಾದ್ರು ಸೆಲೆಕ್ಟ್ ಆದ್ರಿ ಅಂದ್ರೆ, ಮೆಡಿಕಲ್ ಅಲ್ಲಿ ಏನಾದ್ರು ಯಾವ ಸೆಲೆಕ್ಟ್ ಆದ್ರಿ ಅಂತಂದ್ರೆ ಹೇಳ್ತಿದ್ದೀನಲ್ವಾ, ನಿಮ್ಮ ಒಂದು ನಿಮ್ಗಿರೋ ವ್ಯಾಲ್ಯೂನೇ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕುತ್ಕೊಂಡು ಓದಿ. ಅಕಸ್ಮಾತ್ PU ಇದ್ದೀರಾ ಅಂತಂದ್ರೆ ಈಗ ಬಿಡಿ, ಈಗ PU ಏನಾದ್ರು ಪಾಸ್ ಔಟ್ ಆಗಿದ್ದೀರಾ ಅಂತಂದ್ರೆ ಈಗ ತಲೆ ಕೆಡಿಸ್ಕೊಬೇಡಿ. ಯಾಕೆ ಅಂತಂದ್ರೆ ನೀವು PU ನಲ್ಲಿ ಕಷ್ಟ ಬಿದ್ದಿಲ್ಲ ಅಂತ, ಲೈಕ್ ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ. ಮಾಡಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ಸ್ ಇಂದ ಮಿಸ್ ಆಗಿರುತ್ತೆ. ಓಕೆ, ಈ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಚೆನ್ನಾಗಿ ಓದ್ಬೇಕು. ಒಂದು ಪ್ಲೇಸ್ಮೆಂಟ್ ತಗೊಳೋದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂತಂದ್ರೆ ಲೈಫ್ ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳೋದಕ್ಕೋಸ್ಕರ, ಜಾಬ್ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನೀವು ಸ್ವಲ್ಪ ಕಷ್ಟ ಬೀಳ್ಬೇಕು. ಓಕೆ, ಪರವಾಗಿಲ್ಲ, ಇಟ್ಸ್ ನಾಟ್ ಎನ್ ಇಶ್ಯೂ. ಬೀಳೋಣ. ಯಾಕೆಂದ್ರೆ ನಾವಿರೋದೇ ಅದಕ್ಕಲ್ವಾ. ಈಗ ನಮ್ಮ ಪೇರೆಂಟ್ಸ್ ಎಂದು ಕಳ್ಸಿದ್ರೆ ನಮ್ಮನ್ನ ಅದಕ್ಕೆ ನಾವು ಕಳ್ಸಿರೋ. ಓಕೆ, ಎಂಜಾಯ್ ಮಾಡಿ, ಇಂಜಿನಿಯರಿಂಗ್ ಲೈಫ್ನ ಎಂಜಾಯ್ ಮಾಡಿ, ಮಾಡಲ್ಲ ಅಂತ ಮಾಡಬೇಡಿ ಅಂತ ಹೇಳ್ತೀರಾ. ಬಟ್ ನಿಮ್ಮ ಪ್ರಿಯಾರಿಟಿ ಫಸ್ಟ್ ಏನಾಗಿರ್ಬೇಕು, ಇದಾಗಿರ್ಬೇಕು. ಏನ್ ಹೇಳಿ, ನೀವು ಯಾವ ಬ್ರಾಂಚಲ್ಲಿ ಇದ್ದೀರಾ, ನಿಮ್ಗೆ ಏನು ಗೊತ್ತಿರಬೇಕು, ಸ್ಕಿಲ್ಸ್ ಗೊತ್ತಿರಬೇಕು. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಜಸ್ಟ್ ಓಕೆ, ಈಗ ವಿಡಿಯೋಗೆ ವಾಪಸ್ ಬರೋಣ. ಸ್ವಲ್ಪ ಜಾಸ್ತಿನೇ ಹೇಳಿದೆ ಅಂತ ಅನ್ಸುತ್ತೆ. ಈಗ ವಿಡಿಯೋಗೆ ವಾಪಸ್ ಬರೋದಾದ್ರೆ ಫ್ಯಾಕ್ಟರಿಯಲ್ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಫ್ ನಮ್ ಇಸ್ ಈಕ್ವಲ್ ಟು 0 ಆರ್ ನಮ್ ಇಸ್ ಈಕ್ವಲ್ ಟು 1, ಅವಾಗ ಏನ್ ಮಾಡಿ ಅಂತಂದ್ರೆ ರಿಟರ್ನ್ ಒನ್ನ ರಿಟರ್ನ್ ಮಾಡಿ ಮೈನ್ ಮೆಥಡ್ಗೆ ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ. ಸೊ ಇಲ್ಲೇನ್ ಮಾಡಿದೀನಿ ನಾನು 5 ನ ವ್ಯಾಲ್ಯೂನ ಪಾಸ್ ಮಾಡಿದೀನಿ. ಸೊ ಈಗ ಚೆಕ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ನಮ್ ಇಸ್ ಈಕ್ವಲ್ ಟು ನಮ್ ಬಂದ್ಬಿಟ್ಟು ವ್ಯಾಲ್ಯೂಸ್ 1 ಇದೆಯಾ ಅಂತ, 1 ಅಥವಾ 0 ಇದೆ ಅಂತ. ಇಲ್ಲಲ್ವಾ, ನಮ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ ಈಗ ಏನ್ ಮಾಡಪ್ಪ ಅಂತಂದ್ರೆ ಏನಾದ್ರೂ ನಮ್ ವ್ಯಾಲ್ಯೂ 0 ಅಥವಾ 1 ಎರಡರಲ್ಲಿ ಒಂದಿಲ್ಲ ಅಂತಂದ್ರು ಕೂಡ, ಲೈಕ್ ಆರ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಎರಡರಲ್ಲಿ ಒಂದಿರ್ಬೇಕು. ಐದರ್ ಇಟ್ ಶುಡ್ ಬಿ 0 ಆರ್ ಇಟ್ ಶುಡ್ ಬಿ 1. ಎರಡು ಆಗಿರ್ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಎರಡು ಆಗಿರ್ಬೇಕಂದ್ರೆ ನಾವಿಲ್ಲಿ ಆ್ಯಂಡ್ ಸಿಂಬಲ್ ಯೂಸ್ ಮಾಡ್ತಿದ್ವಿ, ಅದು ನಿಮ್ಗೆ ಗೊತ್ತಿರಲಿ. ಸೊ ಈಗ ಈ ಕಂಡೀಷನ್ ಫಾಲ್ಸ್ ಆಯ್ತಲ್ವಾ, ಈ ಕಂಡೀಷನ್ ಫಾಲ್ಸ್ ಆಗಿ ಏನ್ ಮಾಡಬೇಕು, ಎಲ್ಸ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ 5. ಸೊ ನಿಮ್ಗೆಲ್ಲ ಗೊತ್ತಿದೆ, ನಮ್ ಇಂಟು ಫ್ಯಾಕ್ಟೋರಿಯಲ್ ಆಫ್ n-1 ಅಂತಂದ್ರೆ 5 ಇಂಟು ಫ್ಯಾಕ್ಟೋರಿಯಲ್ ಆಫ್ n-1 ಅಂದ್ರೆ FACT, ಫ್ಯಾಕ್ಟೋರಿಯಲ್ ಆಫ್ n- ಅಂದ್ರೆ ಫ್ಯಾಕ್ಟೋರಿಯಲ್ ಆಫ್ 4 ನ ಮಲ್ಟಿಪ್ಲಿಕೇಶನ್ ಮಾಡಿ
ಫ್ಯಾಕ್ಟೋರಿಯಲ್ ಆಫ್ 4ನ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ಅದ್ರ ಮೀನಿಂಗ್ ಏನು, ಮತ್ತೆ ಈಗ ನಾವು ಫ್ಯಾಕ್ಟೋರಿಯಲ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದೀವಿ ಅಂಡ್ 4ನ ಪಾಸ್ ಮಾಡ್ತಾ ಇದೀವಿ. ಸೊ ಅವಾಗ ಏನಾಯ್ತು, ಈ ತರ ಆದಾಗ ಏನಾಯ್ತು, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬಿಡ್ತೀನಿ. ಸೊ ಮತ್ತೆ ಯಾರು ಟೈಪ್ ಮಾಡ್ತಾರಲ್ವಾ. ಸೊ ಈಗ ಏನ್ ಮಾಡೋಣ, ಫ್ಯಾಕ್ಟೋರಿಯಲ್ ಆಫ್ 4 ಕಾಲ್ ಆಯ್ತು. ಈಗ ಏನಾಯ್ತು, ಮತ್ತೆ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ನಮ್ಮ ಮೆಥಡ್ನ ರನ್ ಮಾಡೋದಕ್ಕೋಸ್ಕರ ಹೋಗುತ್ತೆ. ಇಫ್ ನಮ್ ಇಸ್ ಈಕ್ವಲ್ ಟು 0 ಆರ್ ನಮ್ ಇಸ್ ಈಕ್ವಲ್ ಟು 1 ಏನಾಯ್ತು, ಮತ್ತೆ ಚೆಕ್ ಮಾಡುತ್ತೆ ಅಲ್ವಾ, 0 ಇದೆಯಾ ಅಂತ ಹೇಳ್ಬಿಟ್ಟು. ಸೊ 0ನೂ ಇಲ್ಲ 1ನೂ ಇಲ್ಲ, ಯಾಕಂದ್ರೆ ಫ್ಯಾಕ್ಟರ್ ನಮ್ಮ ವ್ಯಾಲ್ಯೂ ಏನಿದೆ 4 ಇದೆ. ಈಗ ನೋಡೋ ಮತ್ತೆ ರನ್ ಮಾಡು. ಸೊ ಈಗ ಏನಾಯ್ತು, ನಮ್ಮ ವ್ಯಾಲ್ಯೂ 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಆಯ್ತು ಅಲ್ವಾ. ನಿಮ್ಗೆಲ್ಲ ಗೊತ್ತಿದೆ 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಆಯ್ತು. ಇಲ್ಲೇನಾಯ್ತು, ವ್ಯಾಲ್ಯೂ 4 ಆಗ್ಬೇಕಲ್ವಾ. ಸೊ 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಅಂತಂದ್ರೆ ಇಲ್ಲಿ ಏನಾಯ್ತು, ಆಲ್ರೆಡಿ ಪ್ರೀವಿಯಸ್ ಏನಿತ್ತು 5 ಇಂಟು ಇತ್ತು, 5 ಇತ್ತು ಆಲ್ರೆಡಿ, ನಿಮ್ಗೆಲ್ಲ ಗೊತ್ತಿದೆ, ಯಾಕಂದ್ರೆ ರನ್ ಆಗಿದೆ. ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ 4 ಕಾಲ್ ಆಗಿದೆ. ಸೊ ಇದ್ರ ಮುಂದೆ 5 ಇಂಟು ಇದ್ರ ಮುಂದೆ ಏನ್ ಆಗಬೇಕು, 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಆಗಬೇಕು. ಸೊ ಇದ್ರ ಮೀನಿಂಗ್ ಏನಾಯ್ತು, ಇಲ್ಲೇನಾಯ್ತು 5 ಇಂಟು ಬರ್ಬೇಕಲ್ವಾ. ಯು ಶುಡ್ ನೋ ಇಟ್ ಆಕ್ಚುಲಿ, ಯಾಕೆ ಅಂತಂದ್ರೆ ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ 4 ಇದೆ. ಈಗ ಇಲ್ಲಿ ನೀವು 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಬರೀತಿದ್ದಾರೆ ಅಂದ್ರೆ ಜಸ್ಟ್ ಏನ್ ಮಾಡೋಣ ಅಂತಂದ್ರೆ, ಓಕೆ ಇದನ್ನ 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಅಂತ ಹೇಳ್ಬಿಟ್ಟು ಬರೆಯೋಣ. ಸೊ ಇದನ್ನ ಏನ್ ಮಾಡೋಣ ಅಂತಂದ್ರೆ, ಈ ಫ್ಯಾಕ್ಟೋರಿಯಲ್ ಆಫ್ 4 ಅಂತ ಹೇಳ್ಬಿಟ್ಟಿದೆಯಲ್ವಾ, ಅದನ್ನ ನಾವು 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಅಂತ ಬರೀಬೋದಾ. ಲೈಕ್ ನಾನು ಏನ್ ಬರೀತಾ ಇದ್ದೀನಿ ಅಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ 4 ಇದ್ದಾಗ ಏನ್ ಬಂತು ನಮ್ಗೆ ಆನ್ಸರು, ಲೈಕ್ ಏನ ರಿಟರ್ನ್ ಮಾಡ್ತಾ ಇದೆ, 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡ್ತಾ ಇದೆ. ಅದೇ ನಾವು ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ 4 ಅಂತ ಇತ್ತಲ್ವಾ, ಅದು ನಾವು 5 ಇಂಟು 4 ಇಂಟು 4 ಫ್ಯಾಕ್ಟೋರಿಯಲ್ ಆಫ್ 4 ನಾವು 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3 ಅಂತ ಹೇಳ್ಬಿಟ್ಟು ಬರೀಬೋದಾ. ಓಕೆ, ದಿಸ್ ಈಸ್ ವಾವ್ ವಿ ಆರ್ ರೆಡ್ಯೂಸಿಂಗ್ ಆಕ್ಚುಲಿ ಅಷ್ಟೇ. ಅಂಡ್ ಈಗ ಏನ್ ಮಾಡೋಣ ಅಂತಂದ್ರೆ, ನಮ್ಮ ವ್ಯಾಲ್ಯೂ ಏನಾಯ್ತು, 3 ಆಯ್ತಲ್ವಾ. ಸೊ 3 ಆಯ್ತು, ಇಲ್ಲೇನಾಯ್ತು 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2 ಅಲ್ವಾ. ಸೊ ಅದೇ ತರ ಏನಾಗುತ್ತೆ ಇಲ್ಲಿ 2 ಇಂಟು 4, ಓಕೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2 ಆಯ್ತು. ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಫ್ಯಾಕ್ಟೋರಿಯಲ್ ಆಫ್ 3 ಅಲ್ವಾ. ಫ್ಯಾಕ್ಟೋರಿಯಲ್ ಆಫ್ 3 ಅಂತಂದ್ರೆ ಏನಾಯ್ತು, 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2 ಅಂತ ಹೇಳ್ಬಿಟ್ಟು ಬರೆಯೋದಾ ಅಲ್ವಾ. ಈಗ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ನಾನು ಇದನ್ನ ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಫ್ಯಾಕ್ಟೋರಿಯಲ್ ಆಫ್ 3 ನಾನು 3 ಇಂಟು ಫ್ಯಾಕ್ಟೋರಿಯಲ್ ಆಫ್, ಸಾರಿ, ಕಂಟ್ರೋಲ್ Z, ನಾನು ಇದನ್ನ ನಿಮ್ಗೆ ಇದನ್ನ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಈ ಫ್ಯಾಕ್ಟೋರಿಯಲ್ ಆಫ್ 3ನ 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2 ಅಂತ ಹೇಳ್ಬಿಟ್ಟು ಬರೀತೀನಿ. ಅಂಡ್ ಇಲ್ಲೂ ಕೂಡ ಫ್ಯಾಕ್ಟೋರಿಯಲ್ ಆಫ್ 3ನ 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2 ಅಂತ ಹೇಳ್ಬಿಟ್ಟು ಬರೀತೀನಿ. ಸೊ ಈಗ ನಮ್ಮ ವ್ಯಾಲ್ಯೂ ಏನಾಯ್ತು, 2 ಆಯ್ತು, 2ನ ಪಾಸ್ ಮಾಡಿದ್ವಿ. ಈಗ ನೆಕ್ಸ್ಟ್ 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1 ಆಗಬೇಕು ಅಲ್ವಾ. 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1 ಆಗಬೇಕು. ಸೊ ಈಗ ವ್ಯಾಲ್ಯೂ ಏನಾಯ್ತು, ಫ್ಯಾಕ್ಟೋರಿಯಲ್ ಆಫ್ 2ನ ನಾವು 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1 ಅಂತ ಹೇಳ್ಬಿಟ್ಟು ಬರಿಬೋದಾ. ಆಸ್ ಯೂಶುವಲ್ ಈಗ ನಾನು ಇಲ್ಲಿವರೆಗೂ ಹೇಳಿದೆ ಅಲ್ವಾ, ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಆಕ್ಚುಲಿ ನಾನು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಓಕೆ, ಇನ್ನೊಂದು ತಿರ್ಗಾ ನೋಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ನಾನು ಹೇಳೋದ್ನಲ್ಲ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ವಿತ್ ಕನ್ಫ್ಯೂಸಿಂಗ್. ಆಕ್ಚುಲಿ ಇದು ಇಂಟ್ರೆಸ್ಟಿಂಗ್ ಕೂಡ ಹೌದು, ಇಂಪಾರ್ಟೆಂಟ್ ಕೂಡ ಹೌದು, ಬಟ್ ಕನ್ಫ್ಯೂಸ್ ಕೂಡ ಆಗುತ್ತೆ ಅದಕ್ಕೋಸ್ಕರ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ನಮ್ ವ್ಯಾಲ್ಯೂ ಏನಾಯ್ತು, ಜಸ್ಟ್ ನಮ್ಮ ವ್ಯಾಲ್ಯೂ ಏನಾಯ್ತು 1 ಆಯ್ತಲ್ವಾ. 1 ಆಯ್ತು. ಈಗ ಏನಾಯ್ತು 1 ಇಂಟು, ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಯಾವಾಗ ನಮ್ ವ್ಯಾಲ್ಯೂ 1 ಆಯ್ತು ಅವಾಗ ಏನ್ ರಿಟರ್ನ್ ಮಾಡಬೇಕು, ನಮ್ಗೆ 1 ರಿಟರ್ನ್ ಮಾಡಬೇಕು. ಏನ್ ಹೇಳಿ, 1 ರಿಟರ್ನ್ ಮಾಡಬೇಕು ಅಲ್ವಾ. ಸೊ ದಟ್ ಮೀನ್ಸ್ ಈಗ ನಾವೇನ್ ಮಾಡೋಣ ಅಂತಂದ್ರೆ, ಈ 1 ಇದೆ ಅಲ್ವಾ, ಈ ನಮ್ ವ್ಯಾಲ್ಯೂ ಏನಾಯ್ತು 1 ರಿಟರ್ನ್ ಮಾಡು. ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಫ್ಯಾಕ್ಟೋರಿಯಲ್ ಆಫ್ 1 ವಿ ಕ್ಯಾನ್ ರಿಪ್ಲೇಸ್ ಫ್ಯಾಕ್ಟೋರಿಯಲ್ ಆಫ್ 1 ವಿತ್ 1 ಅಲ್ವಾ. ಯಾಕಂದ್ರೆ ಫ್ಯಾಕ್ಟೋರಿಯಲ್ ಆಫ್ 1 ವ್ಯಾಲ್ಯೂ ಏನ್ ಹೇಳಿ 1 ಅಲ್ವಾ. ಸೊ 1 ಆಯ್ತು, ಅಂಡ್ ಇಲ್ಲೂ ಕೂಡ ಏನಾಯ್ತು ವ್ಯಾಲ್ಯೂ 1 ಆಯ್ತು. ಸೊ ಈಗ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಜಸ್ಟ್ ಕ್ಯಾಲ್ಕುಲೇಟರ್ ಓಪನ್ ಮಾಡೋದಾದ್ರೆ ಲೆಟ್ಸ್ ಸೇ ಇಲ್ಲೇ ಓಪನ್ ಮಾಡ್ತೀನಿ. CALC ಕ್ಯಾಲ್ಕುಲೇಟರ್ ಓಪನ್ ಆಗಿದೆ. 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಲ್ವಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಏನು ಬಂದಿದೆ, ಇಲ್ಲಿ 120 ಬಂದಿದೆ. ಆ್ಯಂಡ್ ಓಕೆ, ನಿಮಗೆ ಫ್ಯಾಕ್ಟೋರಿಯಲ್ ಅಂತಂದ್ರೆ ಇಲ್ಲಿ ಏನು ಬರಬೇಕು, ನಮ್ಗೆ ಆನ್ಸರ್ 120 ಬರಬೇಕು. ಅದೇ ಥರ ನಾವೇನಾದರೂ ಫ್ಯಾಕ್ಟೋರಿಯಲ್ ಆಫ್ 4ನ ರನ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಐ ವಿಲ್ ರನ್ ಇಟ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು 24 ಬರುತ್ತೆ. ಯಾಕಪ್ಪ ಅಂತಂದ್ರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ 4 ಇಂಟು 3 ಎಷ್ಟು, ಇಲ್ಲೇ ತೋರಿಸ್ತೀನಿ. 4 ಇಂಟು 3 ಎಷ್ಟು, 12, 12 2 24, 24 ಇಂಟು 1 24 ಬರುತ್ತೆ. ಅದೇ ಸಾರಿ 24 ಬರುತ್ತೆ. ಅದೇ ಥರ ಇಲ್ಲಿ ಫ್ಯಾಕ್ಟೋರಿಯಲ್ ಆಫ್ 3 ಇಂಟು 3 ಅಂತಂದ್ರೆ ಎಷ್ಟು, 6. ಫ್ಯಾಕ್ಟೋರಿಯಲ್ ಆಫ್ 2 ಅಂತಂದ್ರೆ ಎಷ್ಟು, 2. ಫ್ಯಾಕ್ಟೋರಿಯಲ್ ಆಫ್ 1 ಅಂತಂದ್ರೆ ಎಷ್ಟು, 1. ಓಕೆ, ದಿಸ್ ಈಸ್ ಅಬೌಟ್ ಫ್ಯಾಕ್ಟೋರಿಯಲ್ ಆಕ್ಚುಲಿ. ಓಕೆ, ನಿಮಗೆ ಈ ಫ್ಯಾಕ್ಟೋರಿಯಲ್ ಅಂತ ಯಾವ ತರ ರಿಕರ್ಷನ್ ಅಂತಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ, ಅಂಡ್ ಬೇಸ್ ಕೇಸ್, ಇದರಲ್ಲಿ ಬೇಸ್ ಕೇಸ್ ಯಾವುದು, ಫಸ್ಟ್ ಆಫ್ ಆಲ್ ಬೇಸ್ ಕೇಸ್ ಅಲ್ವಾ. ಸೊ ನಿಮಗೆ ಗೊತ್ತಾಯ್ತಲ್ವಾ, ಬೇಸ್ ಕೇಸ್ ಅಂತಂದ್ರೆ ದಿಸ್ ಇಸ್ ದ ಬೇಸ್ ಕೇಸ್. ಈಗ ಫ್ಯಾಕ್ಟೋರಿಯಲ್ ಆಫ್ 100 ಕಂಡಿಡ್ತೀರ ಅಂದ್ರೆ ಅದಕ್ಕಿಂತ ಮುಂಚೆ ನೀವು ಫ್ಯಾಕ್ಟೋರಿಯಲ್ ಆಫ್ 1 ಗೊತ್ತಿರಬೇಕಲ್ವಾ. ಯಾಕಂತಂದ್ರೆ ಲಾಸ್ಟಿಗೆ ನೀವು 100 ಇಂಟು ಅಪ್ ಟು 99 ಇಂಟು 98 ಇಂಟು ಅಪ್ ಟು ಎಲ್ಲಿವರೆಗೂ ಹೋಗ್ತೀರಾ ನೀವು, 3 ಇಂಟು 2 ಇಂಟು 1 ವರೆಗೂ ಹೋಗ್ತೀರಾ. ಸೊ ನಮ್ಮ ಫಸ್ಟ್ ಬೇಸ್ ಕೇಸ್ ಯಾವುದು, 1 ಅಂಡ್ 0. ದಿಸ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಇದು ಗೊತ್ತಿರಬೇಕು. ಅಂಡ್ ಈ ತರ ನಾವು ಫ್ಯಾಕ್ಟೋರಿಯಲ್ನ ನಾವು ಲೈಕ್ ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಿದ್ವಿ. ದಿಸ್ ಈಸ್ ಅಬೌಟ್ ಫ್ಯಾಕ್ಟೋರಿಯಲ್ ಅಂಡ್ ರಿಕರ್ಷನ್ ಗೈಸ್. ಸೊ ಈಗ ನಾನು ನೋಟ್ಸ್ಗೆ ಹೋಗೋದಾದ್ರೆ ಜಸ್ಟ್ ಎಲ್ಲಿದೆ ನೋಟ್ಸ್, ಇಲ್ಲಿದೆ ಅಲ್ವಾ. ದ ಟೆಕ್ನಿಕ್ ಪ್ರೊವೈಡ್ಸ್ ಎ ವೇ ಟು ಬ್ರೇಕ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಡೌನ್ ಇನ್
ಟು ಸಿಂಪ್ಲರ್ ಪ್ರಾಬ್ಲಮ್ಸ್ ವಿಚ್ ಆರ್ ಈಸಿಯರ್ ಟು ಸಾಲ್ವ್ ಅಂತಂದ್ರೆ ಅಲ್ವಾ. ಈಗ ಫ್ಯಾಕ್ಟೋರಿಯಲ್ ಆಫ್ 100 ಕಂಡುಹಿಡಿಯೋದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ 1 ಇಂಟು 2 ಇಂಟು 3 ಇಂಟು 4 ಇಂಟು ಅಪ್ ಟು 100 ವರೆಗೂ ಮಾಡೋದ್ರ ಬದಲು ನಾವೇನ್ ಮಾಡ್ಬೋದು ಅಂತಂದ್ರೆ, ಜಸ್ಟ್ ಫಸ್ಟ್ ನಾವು ಬೇಸ್ ಕೇಸ್ನ ತಿಳ್ಕೊಳೋದು. ಇದಿದ್ರೆ ಏನ್ ಮಾಡಿ, ಈ ಫ್ಯಾಕ್ಟೋರಿಯಲ್ ಆಫ್ 0 ಆರ್ ಫ್ಯಾಕ್ಟೋರಿಯಲ್ ಆಫ್ 1 ಇದ್ರೆ 1 ರಿಟರ್ನ್ ಮಾಡಿ, ಇಲ್ಲ ಅಂತಂದ್ರೆ n ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1 ಅಷ್ಟೇ. ಈಗ ನಾವಿಲ್ಲಿ ಒಂದು ರೈಟ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ಅ ಫಿಬೊನಾಸಿ ಸೀರೀಸ್. ಸೊ ನಿಮಗೆ ಫಿಬೊನಾಸಿ ಸೀರೀಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತಂದ್ರೆ, ಜಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಫಸ್ಟ್ ಏನ್ ಮಾಡ್ತೀನಿ, ಫಿಬೊನಾಸಿ ಸೀರೀಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಡ ಗೈಸ್, ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂತಂದ್ರೆ ನಾನೇನಾದ್ರೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಹೋಗಿ ಟ್ರೈ ಮಾಡೋದಿಲ್ಲ, ವಿಡಿಯೋ ಮುಗಿಸ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಸುಮ್ಮನೆ ಕೂತ್ಕೋತೀರಾ. ಸೊ ನಾನು ಇಲ್ಲಿ ನಿಮ್ಗೆ ಎಕ್ಸರ್ಸೈಸ್ ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ, ಫಿಬೊನಾಸಿ ಸೀರೀಸ್ ಅಂತ ಅಂದ್ರೆ ಏನು, ಮತ್ತೆ ಫಿಬೊನಾಸಿ ಸೀರೀಸ್ಗೆ ಯಾವ ತರ ನಾವು ರಿಕರ್ಷನ್ ಲಾಜಿಕ್ ಬರೆಯೋದು ಅಂತ ಹೇಳ್ಬಿಟ್ಟು ಮಾಡೋವಂಥದ್ದು ಇವತ್ತಿನ ಹೋಮ್ ವರ್ಕ್ ನಮಗೆ. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಆ್ಯಂಡ್ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಲ್ಲಿ ಸಿಗೋಣ ನಿಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.